ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಪರಲೋಕ ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಿಮ್ಮೆಲ್ಲರ ಪ್ರಾರ್ಥನೆಗಾಗಿ ಧನ್ಯವಾದ. ಬೈಬಲ್ ಕಾಲೇಜ್ ಪ್ರಾರಂಭವಾಗಿ ಬೈಬಲ್ ಕಾಲೇಜ್ ನಡೀತಾ ಇದೆ. ಬೈಬಲ್ ತರಗತಿಗಳನ್ನು ಅಟೆಂಡ್ ಮಾಡಲಿಕ್ಕೆ ಇರುವಂಥವರು ಅದನ್ನು ಅಟೆಂಡ್ ಮಾಡಲಿಕ್ಕೆ ನಿಮಗೆ ಆಹ್ವಾನ ಇದೆ. 24 ತಾಸು ಪ್ರಾರ್ಥನೆ ಗ್ರೂಪುಗಳು ನಡೀತಾ ಇದೆ ಮತ್ತು ಪ್ರಾರ್ಥನೆಗಳಿಗಾಗಿ ಕಾಲ್ ಮಾಡುವಂಥವರು ಪ್ರಾರ್ಥನೆಗೆ ಕಾಲ್ ಮಾಡ್ತಾ ಇದ್ದಾರೆ. ದೇವರು ಅವರೆಲ್ಲರನ್ನ ಆಶೀರ್ವಾದ ಮಾಡಲಿ. ಇದೇ 26ನೇ ತಾರೀಕು ಇಲ್ಲಿ ಒಂದು ಬೈಬಲ್ ಕಾಲೇಜಿನ ಒಂದು ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮ ಇದೆ. ಅದಕ್ಕಾಗಿಯೂ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾಮಕ್ಕೆ ಸ್ತೋತ್ರ. ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಪರಮ ತಂದೆಯೇ, ನಿನ್ನ ವಾಕ್ಯಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಾಗ ನೀವು ನಮ್ಮೊಟ್ಟಿಗೆ ಮಾತನಾಡಿರಿ. ನಿಮ್ಮ ಸ್ವರ ಕೇಳಿಸಬೇಕು, ನಮ್ಮ ಹೃದಯ ತೆರೆಯಬೇಕು, ಕೇಳುವ ವಾಕ್ಯಗಳು ಅರ್ಥವಾಗಬೇಕು. ನೀನು ಏನು ಉದ್ದೇಶಿಸುತ್ತೀಯೋ ಅದು ಮಾತ್ರವೇ ನೆರವೇರಬೇಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಅಪ್ಪ, ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಇವರನ್ನು, ಇವರ ಕುಟುಂಬವನ್ನು, ಇವರೆಲ್ಲ ಕಾರ್ಯಗಳನ್ನು ಆಶೀರ್ವದಿಸಿ ನಿನ್ನ ಕೃಪೆಯಿಂದ ತುಂಬಿಸಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ನಮ್ಮ ಕರ್ತನೂ ರಕ್ಷಕನೂ ಒಡೆಯನೂ ಕ್ರಿಸ್ತನಾದಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್ ಆಮೇನ್. ಈ ದಿನ ನಾವು ಮಾತಾಡಿಕೊಳ್ಳಿಕ್ಕೆ ಹೋಗ್ತಾ ಇರುವಂಥ ಅಂಶ ದೇವರೊಂದಿಗೆ ಮುಖಾಮುಖಿ, ಅಂದರೆ ಎನ್ಕೌಂಟರ್ ವಿತ್ ಗಾಡ್ ಅಂತ ಹೇಳ್ತಾರೆ. ಎನ್ಕೌಂಟರ್ ಅಂದರೆ ಪೊಲೀಸರು ಮಾಡೋ ಎನ್ಕೌಂಟರ್ ಅಲ್ಲ. ಆ ಎನ್ಕೌಂಟರ್ ಏನು ಸುಟ್ಟು ಬಿಸಾಡೋದು ಅದಲ್ಲ. ಎನ್ಕೌಂಟರ್ ಅಂದರೆ ಒಬ್ಬರನ್ನ ಒಬ್ಬರು ಮುಖಾಮುಖಿಯಾಗಿ ಸಂಧಿಸುವುದು. ಅಂದರೆ ನೀವು ಅನೇಕ ಸಾರಿ ಟಿ ವಿಗಳಲ್ಲಿ ಪ್ರಧಾನಮಂತ್ರಿನ ನೋಡಿರಬಹುದು, ಅಮೇರಿಕಾದ ಅಧ್ಯಕ್ಷರನ್ನ ನೋಡಿರಬಹುದು. ಆದರೆ ನೇರವಾಗಿ ಅವರು ಹೆಂಗಿರ್ತಾರೆ, ಅವರು ಮುಖ ಹೆಂಗಿರುತ್ತೆ ನೋಡೋದು. ಟಿ ವಿಯಲ್ಲಿ ನೋಡೋದು ಬೇರೆ, ದೂರದಲ್ಲಿ ನೋಡೋದು ಬೇರೆ, ಯಾರೋ ಹೇಳಿರೋದು ಕೇಳಿಸ್ಕೊಳ್ಳೋದು ಬೇರೆ. ಆದರೆ ನಾವೇ ಮುಖಾಮುಖಿಯಾಗಿ, ಕೆಲವು ಸಾರಿ ನಾವು ಅಶೋಕ ಹೋಟ್ಲಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ ಬೆಂಗಳೂರಲ್ಲಿ, ಅಲ್ಲಿಗೆ ತುಂಬ ಜನ ಹೀರೋಗಳು, ಹೀರೋಯಿನ್ಗಳು, ರಾಜಕೀಯ ವ್ಯಕ್ತಿಗಳು ಬರ್ತಾ ಇದ್ರು. ಮಾತ್ರ ಅಲ್ಲ, ಅಲ್ಲಲ್ಲಿ ನೀವು ನೋಡಿರ್ತೀರ, ಕೆಲವು ವ್ಯಕ್ತಿಗಳು ಬಂದಾಗ, ಓ ಇವ್ರು ಹೀರೋಯಿನ್ನು, ಇವ್ರು ಹೀರೋ, ಇವರು ರಾಜಕೀಯ ವ್ಯಕ್ತಿ, ಇವರು ಕ್ರೀಡಾಕಾರ ಅಂದರೆ ಅವ್ರು ನೋಡುವಾಗ, ಓ ಇಷ್ಟು ದಿನ ನಾವು ಟಿ ವಿಯಲ್ಲೇ ನೋಡ್ತಾ ಇದ್ವಿ, ಅವ್ರ ಬಗ್ಗೆ ಕೇಳಿಸ್ಕೊಳ್ತಾ ಇದ್ವಿ, ಇವತ್ತು ನಾನು ನೋಡಿದ್ದೀನಿ. ಕೆಲವು ಸಾರಿ ಯಾರನ್ನಾದರೂ ನೋಡಿದ್ರೆ ಬಂದು ಎಷ್ಟು ಖುಷಿಯಾಗಿ ಹೇಳ್ತೀವಲ್ವಾ, ನಿನಗೆ ಗೊತ್ತಾ ಇವತ್ತು ಯಾರು ಬಂದಿದ್ರಂತ, ನಾನು ಅವ್ರನ್ನ ನೋಡಿದೆ, ನೇರವಾಗಿ ನೋಡಿದೆ ಅಲ್ವಾ. ಆ ರೀತಿಯಾಗಿ ನಾವೇನು ಮಾಡ್ತೀವಿ, ತುಂಬ ಎಕ್ಸೈಟ್ಮೆಂಟ್ ಆಗಿ ತುಂಬ ಸಂತೋಷವಾಗಿ ಹೇಳ್ತೀವಿ. ಆದರೆ ಇಹಲೋಕದ ನಟರುಗಳನ್ನು, ಇಹಲೋಕದ ವ್ಯಕ್ತಿಗಳನ್ನಲ್ಲ, ಇವತ್ತು ನಾವು ಮಾತಾಡಿಕೊಳ್ಳುತ್ತಿರುವಂಥ ಅಂಶ ಯಾರನ್ನ ಮುಖಾಮುಖಿಯಾಗಿ ಸಂಧಿಸುವುದು? ದೇವರನ್ನು. ಹಾಲೆಲೂಯ. ಯಾರನ್ನ ಸಂಧಿಸುವುದು? ದೇವರನ್ನ ಸಂಧಿಸುವುದು. ಈಗ ನೀವು ಅಂದುಕೊಳ್ಬೋದು, ದೇವರನ್ನ ಮುಖಾಮುಖಿಯಾಗಿ ಸಂಧಿಸುವುದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ, ಖಂಡಿತವಾಗಿ ಅದು ನಿಜವಾಗಿ ನಾವು ಮನುಷ್ಯರನ್ನು ನೋಡುವಂತೆ ನೋಡೋಕ್ಕೆ ಅದು ಸಾಧ್ಯ ಇಲ್ಲವೇ ಇಲ್ಲ. ಯಾಕೆಂದರೆ ಮೋಶೆ ಕೂಡ ದೇವರೇ ನಾನು ನಿನ್ನನ್ನು ನೋಡಬೇಕು ಅಂತ ಆಸೆ ಪಟ್ಟನು. ಆದರೆ ಬೈಬಲ್ ಹೇಳುತ್ತದೆ, ನಿಜವಾದ ರೂಪವನ್ನು ನಾವು ಯಾರೂ ನೋಡಿಲ್ಲ. ಕೇವಲ ದೇವರು ಮನುಷ್ಯನಾಗಿ ಬಂದಂಥ ಯೇಸುವಿನ ಮುಖವನ್ನು ನೋಡಿದರೆ ಹೊರತು ನಿಜವಾಗಿ ಆತ್ಮಸ್ವರೂಪನಾದ ದೇವರನ್ನ ಯಾರು ಎಂದು ಕಂಡಿಲ್ಲ. ಯಾಕೆಂದರೆ ಆತನು ಒಂದು ಅಗಮ್ಯವಾದ ಬೆಳಕು. ಆತನನ್ನು ಒಂದು ಶಿಲೆಯಲ್ಲಿ, ಒಂದು ರೂಪದಲ್ಲಿ, ಒಂದು ಫೋಟೋದಲ್ಲಿ ನಾವು ಇಟ್ಕೊಳ್ಳೋಕ್ಕೆ ಆಗುವುದೇ ಇಲ್ಲ. ಹಾಗಾದರೆ ಈ ದಿನ ನಾವು ಮಾತಾಡಿಕೊಳ್ಳುವಂಥ ವಿಷಯ ಏನಂದರೆ, ದೇವರೊಂದಿಗಿನ ಮುಖಾಮುಖಿ ನಾವು ಆದರೆ 7 ಕಾರ್ಯಗಳು ನಡೆಯುತ್ತವೆ.
ದೇವರೊಂದಿಗೆ ಮುಖಾಮುಖಿ ಏನಾಗುತ್ತೆ, 7 ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತದೆ. ಅದನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ದೇವರೊಂದಿಗೆ ಮುಖಾಮುಖಿ ಅಂತ ಹೇಳಿದ್ರೆ, ಬೈಬಲಲ್ಲಿ ಎಷ್ಟೋ ಜನರು ದೇವರ ಸ್ವರವನ್ನು ಕೇಳಿಸಿಕೊಂಡು, ದೇವರ ಮಾತನ್ನು ಅರ್ಥ ಮಾಡಿಕೊಂಡು, ಆತನ ಬೆಳಕನ್ನು ಕಂಡು ಬದಲಾಗಿದ್ದಾರೆ. ಹಾಲೆಲೂಯ, ಹೌದಲ್ವಾ? ಯಾರಾದರೂ ಆ ರೀತಿ ಬದಲಾಗಿದ್ದಾರ? ದೇವರನ್ನ ದರ್ಶಿಸಿದವರಿದ್ದಾರ? ಉದಾಹರಣೆಗಳು ನಿಮಗೆ ಗೊತ್ತಾ? ಈಗ ಅಬ್ರಹಾಮನು ದೇವರು ಸ್ವರವನ್ನು ಕೇಳಿಸಿಕೊಂಡ, ಹೌದಲ್ವಾ? ಅನಂತರ ನೀವು ನೋಡ್ತೀವಿ, ಯಾಕೋಬನು ಮಲಗಿರುವಾಗ ದೇವದೂತರುಗಳು ಏಣಿಯೋಪಾದಿಯಲ್ಲಿ ಹತ್ತುವುದು ಇಳಿಯುವುದನ್ನು ಅವನು ಕಂಡ ಅಂತ ಹೇಳುತ್ತೇವೆ. ಅನಂತರ ಮೋಶೆ ಬೆಂಕಿ ಪೊದೆಯನ್ನು ಕಂಡನು ಅಂತ ನಾವು ನೋಡ್ತಾ ಇದ್ದೇವೆ. ಶದ್ರಕ್ ಮೇಷಕ್ ಅಬೇದ್ನೆಗೋರು 3 ಜನ ಬೆಂಕಿಯಲ್ಲಿದ್ದಾಗ 4ನೇವನಾಗಿ ಕಾಣಿಸಿಕೊಂಡನು ಅಂತ ಕೂಡ ಹೇಳುವುದನ್ನು ನೀವು ನೋಡ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಯೋಹಾನನು ಪ್ರಕಟಣೆಯ ಗ್ರಂಥದಲ್ಲಿ ನಾನು ಆತನನ್ನು ಕಂಡು ಸ್ತಬ್ಧನಾಗಿ ಕೆಳಕ್ಕೆ ಬಿದ್ದೆನು ಎಂದು ಹೇಳುತ್ತಾನೆ. ಅಂದರೆ ಈ ರೀತಿಯಾಗಿ ದೇವರು ಅವರಿಗೆ ಕಾಣಿಸಿಕೊಂಡನು. ಅರ್ಥ ಆಗ್ತಾ ಇದೆಯಾ? ಅಂದರೆ ಆತನು ಒಂದು ಅಗಮ್ಯವಾದ ಬೆಳಕು. ದೇವರಂದ್ರೆ ನಮ್ಮ ಥರ ಮನುಷ್ಯನಲ್ಲ ಆತನು ಸರ್ವವನ್ನು ಉಂಟು ಮಾಡಿದ ಒಂದು ಶಕ್ತಿ ಆತನನ್ನು ನಾವು ನಮ್ಮ ಕಣ್ಣುಗಳಿಂದ ನೋಡಕ್ಕೆ ಆಗಲ್ಲ. ಆದರೆ ಈ ಸೃಷ್ಟಿಯನ್ನು ನೋಡುವಾಗ, ನಡೆದಿರುವ ಕಾರ್ಯಗಳನ್ನು ನೋಡುವಾಗ ದೇವರಿದ್ದಾನೆ. ಆತನು ಎಲ್ಲ ಕೇಳಿಸ್ಕೊಳ್ತಾ ಇದ್ದಾನೆ, ಎಲ್ಲ ನೋಡ್ತಾ ಇದ್ದಾನೆ, ಎಲ್ಲ ಅರ್ಥ ಮಾಡಿಕೊಳ್ತಾನೆ. ಆತನೇ ದೇವರಾಗಿದ್ದಾನೆ ಎಂಬುದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾದರೆ ಈ ದೇವರನ್ನು ನಾವು ಕೂಡ, ದೇವರೇ ನೀನು ನನ್ನೊಟ್ಟಿಗೆ ಮುಖಾಮುಖಿ ಮಾಡು, ಎನ್ಕೌಂಟರ್ ವಿತ್ ಗಾಡ್ ಅಂತ ಹೇಳಿದ್ರೆ, ನನ್ನನ್ನು ಸಂಧಿಸು, ನನಗೆ ನೀನು ನೋಡಬೇಕಪ್ಪ, ನಾನು ನಿನ್ನ ಅನುಭವ ಮಾಡಬೇಕಪ್ಪ ಅನ್ನುವಾಗ ಅದೊಂದು ದೊಡ್ಡ ಅನುಭವವಾಗಿರುತ್ತದೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರೊಂದಿಗೆ ಮುಖಾಮುಖಿ ಅಂತ ಅಂದರೆ ಕೇವಲ ಕೇಳಿಕೊಳ್ಳುವುದು ಮಾತ್ರ ಅಲ್ಲ, ಆತನ ಸನ್ನಿಧಿಯನ್ನ ಅನುಭವಿಸುವುದು. ಏನು ಮಾಡೋದು? ಆತನ ಸನ್ನಿಧಿಯನ್ನ ಅನುಭವಿಸುವುದು, ಆತನ ಶಕ್ತಿಯನ್ನ ಅನುಭವಿಸುವುದು, ಆತನ ಪವಿತ್ರತೆಯನ್ನ ಅನುಭವಿಸುವಂಥದ್ದು, ಆತನು ನಮಗೆ ತೋರಿಸುವ ಪ್ರೀತಿಯನ್ನ, ಆತನ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವುದು. ಅಂದರೆ ಇದು ನಾವೇನು ಮಾಡೋದೊಂದು ಮುಖಾಮುಖಿಯಾಗಿ ಸಂಧಿಸುವುದು. ದೇವರನ್ನ ಸಂಧಿಸಬೇಕಾ? ದೇವರನ್ನ ಮುಖಾಮುಖಿಯಾಗಿ ನೀವು ಸಂಧಿಸಬೇಕಾ? ವ್ಯಕ್ತಿಯನ್ನು ನೋಡುವುದಕ್ಕಾಗಿ ಅಲ್ಲ, ಶಕ್ತಿಯನ್ನು ಅನುಭವಿಸುವುದಕ್ಕೆ. ಯಾವುದಕ್ಕೆ? ವ್ಯಕ್ತಿಯನ್ನು ನೋಡೋದಕ್ಕಲ್ಲ, ಶಕ್ತಿಯನ್ನು ನೋಡೋದಕ್ಕೆ. ಯಾಕೆ? ಮೇಕಪ್ ಇಲ್ದಿರೋ ಅಂಥ ಹೀರೋಯಿನ್ಗಳನ್ನ ನೋಡಿದ್ರೆ ಅಲ್ವಾ, ವಯಸ್ಸಾಗಿರೋಂಥ ರಜನಿಕಾಂತನ್ನು ಕೆಲವ್ರನ್ನ ನೋಡಿದ್ರೆ ನೀವು, ಇದೇನು ಹಿಂಗವ್ರಿ ಅಪ್ಪ ಅಂತಾರೆ ಅಲ್ವಾ. ಕೆಲವ್ರು ನೋಡಿದ್ರೆ ಹಿಂಗವ್ರೆ ನೋಡೋಕ್ಕೆ. ಸಿನಿಮಾದಲ್ಲಾದರೆ ಟೋಪನ್ ಹಾಕ್ಬಿಟ್ಟು, ಕಲರ್ ಹಾಕ್ಬಿಟ್ಟು ನಿಲ್ಲಿಸಿದ್ರೆ ಹಂಗೆ ಒಂಥರ ಹೀರೋ ಥರ ಇರ್ತಾರೆ. ಬಟ್ ನೇರವಾಗಿ ಅವರು ಕೂದಲಿಲ್ಲ, ಕಪ್ಪಗಿರ್ತಾರೆ, ನೋಡೋಕ್ಕೆ ಚೆನ್ನಾಗಿರಲ್ಲ ಅಲ್ವಾ. ಆದರೆ ಸ್ಟೈಲ್ ರಜನಿಕಾಂತ್ ಅಂದರೆ ನೋಡ್ಬೇಕು ರಜನಿಕಾಂತನ್ನು. ನೇರವಾಗಿ ಒಂದು ಸಾರಿ ನೋಡಿಬಿಟ್ರೆ ಅಯ್ಯೋ ಇಷ್ಟೇನಾ ಅಂದ್ಕೊಂಡ್ಬಿಡ್ತೀವಿ. ಆದರೆ ದೇವರನ್ನು ನಾವು ಪರಿಪೂರ್ಣವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಅನುಭವ ಮಾಡಬಹುದು. ಅದನ್ನು ನಾವು ಇವತ್ತು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ, ದೇವರೊಂದಿಗಿನ ಮುಖಾಮುಖಿಯು ಆತನ ಪವಿತ್ರತೆಯನ್ನು ಪ್ರಕಟಿಸುತ್ತದೆ. ದೇವರನ್ನ ನಾವು ಸಂಧಿಸಿದರೆ ಮೊದಲೇನಾಗುತ್ತಂತೆ? ಪವಿತ್ರತೆಯನ್ನು ಪ್ರಕಟಿಸುತ್ತದೆ. ನಾನು ಹೇಳಿದ್ನಲ್ವಾ, ಈಗ ಒಂದು ಹೀರೋಯಿನ್ ನೋಡಿದ್ರೆ ಇಷ್ಟೇನಾ, ಅಯ್ಯೋ ನಾವೇನೋ ಅಂದ್ಕೊಂಡ್ಬಿಟ್ಟಿದ್ವಿ ಅಲ್ವಾ, ಇಷ್ಟೇನಾ. ಆದರೆ ದೇವರನ್ನು ಸಂಧಿಸುವಾಗ ಇಷ್ಟೇನಾ ಅನ್ನಲ್ಲ, ಅದು 1000 ಸೂರ್ಯರಿಗೆ ಸಮಾನವಾದಂಥ ಆತನ ತೇಜಸ್ಸು, ಪರಿಶುದ್ಧತೆ ಅದಾಗಿರುತ್ತದೆ. ಯಾವಾಗ ಆತನ ತೇಜಸ್ಸನ್ನು ನಾವು ನೋಡುತ್ತೇವೋ ಆವಾಗ ನಮಗನಿಸುತ್ತೆ, ಓ ದೇವರಿಷ್ಟು ಬೆಳ್ಳಗಿದ್ದಾನಲ್ಲ, ಇಷ್ಟು ಬೆಳಕಾಗಿದ್ದಾನಲ್ಲ, ಇಷ್ಟು ಪರಿಶುದ್ಧನಾಗಿದ್ದಾನಲ್ಲ. ಆದರೆ ನಾನು ಪಾಪಿಯಾಗಿದ್ದೇನೆ, ನನ್ನಲ್ಲಿ ಪಾಪ ಇದೆ ಅಂತ ಹೇಳಿ ನಾವು ಅಂದುಕೊಳ್ಳುವಂಥವರಾಗಿರುತ್ತೇವೆ. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ ನೀವು 6ನೇ ಅಧ್ಯಾಯ 5ನೇ ವಾಕ್ಯದ 2ನೇ ಭಾಗವನ್ನು ನೀವು ನೋಡಿದರೆ, ಯೆಶಾಯನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 5ನೇ ವಚನ, ಆಗ ನಾನು ಅಯ್ಯೋ ನನ್ನ ಗತಿಯನ್ನ ಏನು ಹೇಳಲಿ, ನಾಶವಾದನಲ್ಲ ಎಂದು ಹೇಳುತ್ತಾ ಇದ್ದಾನೆ. ಯೆಶಾಯನ ಏನಂತ ಇದ್ದಾನೆ? ಅಯ್ಯೋ ನನ್ನ ಗತಿ ಏನು ಹೇಳಲಿ, ಇನ್ನು ನನ್ನ ಕತೆ ಮುಗಿಯಿತು, ಆಗೋಯ್ತು ನನ್ನ ಕತೆ ಅಂತಾನೆ. ಯಾಕೆ ಗೊತ್ತಾ ಅವನ ಮಾತಂದಿದ್ದು? ಯಾಕೆ ಗೊತ್ತಾ?
ನೀವು ಯೆಶಾಯನ ಗ್ರಂಥ 6ನೇ ಅಧ್ಯಾಯ 3ನೇ ವಚನವನ್ನು ಓದಿದ್ರೆ, ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಹಾಲೆಲೂಯ. ಅಲ್ಲೇ ರಾತ್ರಿ ಕತ್ತಲಿರುತ್ತದಲ್ವಾ, ರಾತ್ರಿ ಎಲ್ಲ ಕತ್ತಲಿರುತ್ತದೆ, ನಮಗೆ ಸರಿಯಾಗಿ ಕಾಣಿಸಲ್ಲ. ಬೆಳಗಾಗುವಾಗ ಎಲ್ಲ ನಮಗೆ ಕಾಣಿಸ್ತದೆ. ಯಾಕೆ? ಒಂದು ಸೂರ್ಯನು ಉದಯಿಸಿದ್ದಕ್ಕೆ ಕಾರಣ, ಹೌದಲ್ವಾ? ಒಂದು ಸೂರ್ಯನ ಉದಯ ಇಲ್ಲವೇ ಸೂರ್ಯನ ಹುಟ್ಟುವಾಗ ನಾವು ಲೈಟ್ ಎಲ್ಲ ಹಾಕಬೇಕಾಗಿಲ್ಲ. ಆಚೆ ನೋಡಿದ್ರೆ ನಾವು ಇಷ್ಟು ಕಾಣಿಸ್ಬೇಕಾದ್ರೆ, ಒಂದು ಸೂರ್ಯನ ಬೆಳಕಷ್ಟು ಕಾಣಿಸ್ಬೇಕಾದ್ರೆ ನಾವು ಎಷ್ಟು ಲೈಟ್ಗಳು ಹಾಕಬೇಕು? ಆಗುತ್ತಾ? ಆಗೋದೇ ಇಲ್ಲ. ಆದರೆ ಒಂದೇ ಒಂದು ಸೂರ್ಯ ಆ ಹುಟ್ಟುವಾಗ ಭೂಮಿಯಲ್ಲೆಲ್ಲ ಏನಾಗುತ್ತೆ? ಬೆಳಕು ತುಂಬಿಕೊಳ್ಳುತ್ತೆ. ಹಾಗಾದರೆ ನೋಡ್ರಿ, ದೇವರು ಉದಯಿಸುವಾಗ ದೇವರಿರುವ ಸ್ಥಳದಲ್ಲಿ ಅಗಮ್ಯವಾದ ಬೆಳಕು. ಹಾಲೆಲೂಯ. ಅದಕ್ಕೆ ಪರಲೋಕದಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನಕ್ಷತ್ರಗಳಿಲ್ಲ. ಯಾಕೆ ಗೊತ್ತಾ? ದೇವರೇ ನಿತ್ಯ ಬೆಳಕಾಗಿರುವನು. ಹಾಲೆಲೂಯ. ದೇವರೇನಾಗಿದ್ದಾನೆ? ಅಲ್ಲಿ ಕರೆಂಟ್ ಬೇಕಾಗಿಲ್ಲ. ಅಲ್ಲಿ ಈಗಲಾದರೂ ಅಯ್ಯೋ ಗ್ಯಾಸ್ ಬೇಕು, ಕರೆಂಟ್ ಬೇಕು, ಇದು ಬೇಕು, ಅದು ಬೇಕು ಅಂತ ಹೇಳ್ತಾರೆ. ಅಲ್ಲಿ ಏನೂ ಇಲ್ಲ. ಕರೆಂಟ್ ಬೇಡ, ಸೂರ್ಯ ಬೇಡ, ಚಂದ್ರ ಬೇಡ, ನಕ್ಷತ್ರಗಳು ಬೇಡ. ಅಲ್ಲಿ ದೇವರೇ ಪರಿಶುದ್ಧನಾಗಿರುವುದರಿಂದ ಅಷ್ಟೊಂದು ಬೆಳಕು ಪರಲೋಕದಲ್ಲಿರುತ್ತಂತೆ. ಹಾಲೆಲೂಯ. ನೋಡಿ, ಇದನ್ನ ಬೈಬಲ್ ಮಾತ್ರ ಹೇಳ್ತಾ ಇರುವಂಥದ್ದು. ಪರಲೋಕದಲ್ಲಿ ಇಲ್ಲವೇ ಸ್ವರ್ಗ ರಾಜ್ಯದಲ್ಲಿ ಯಾವ ಬೆಳಕಿನ ಅವಶ್ಯವಿಲ್ಲ, ದೇವರೇ ಬೆಳಕಾಗಿದ್ದಾನೆ. ಹಾಗಾದರೆ ಅಂಥ ದೇವರನ್ನ ನಾವು ನೋಡೋಕ್ಕಾಗುತ್ತಾ? ನಮ್ಮ ಕಣ್ಣಲ್ಲಿ ಮಧ್ಯಾಹ್ನದ ಬಿಸಿಲಲ್ಲಿ ನಾವು ನಮ್ಮ ಕಣ್ಣಿನಿಂದ ಸೂರ್ಯನ ನೋಡೋಕ್ಕಾಗುತ್ತಾ? ನೋಡೋಕ್ಕಾಗಲ್ಲ. ಈ ಸೂರ್ಯನನ್ನೇ ನಾವು ನೋಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ದೇವರನ್ನ ನೋಡ್ಬೇಕು ಅಂದ್ಕೊಳ್ತೀವಲ್ವಾ? ಆ ಅಗಮ್ಯವಾದ ಬೆಳಕು. ಅದಕ್ಕೆ ನೋಡಿ, ಇಲ್ಲಿ ಯೆಶಾಯನ ಹೇಳ್ತಾನೆ, ಅಯ್ಯೋಯ್ಯೋ, ಅದು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಅಂತ ಹೇಳಿದ ತಕ್ಷಣ ಅಯ್ಯೋಯ್ಯೋ, ನಾನು ಪಾಪಿಯಪ್ಪ, ನಾನು ಆತನ ನೋಡೋಕ್ಕಾಗಲ್ಲ. ಆದರೂ ಆ ಬೆಳಕನ್ನು ನೋಡ್ತೀವಿ. ಇವತ್ತು ಸೂರ್ಯನ ಅದರ ಒಳಗಡೆ ಕಣ್ಣಿಟ್ಟು ನೋಡದೆ ಹೋದರೂ ಕೂಡ ಆತನ ಬೆಳಕನ್ನು ನೋಡ್ತಾ ಇದ್ದೇವೆ. ಹಾಗೆ ದೇವರ ಪ್ರಭಾವವನ್ನು ನಾವೇನು ಮಾಡ್ತಾ ಇದ್ದೇವೆ? ನೋಡ್ತಾ ಇದ್ದೀವಿ. ಅದು ನಮಗೆ ಅರ್ಥವಾಗ್ತದೆ. ಎರಡನೇದಾಗಿ, ದೇವರೊಂದಿಗಿನ ಮುಖಾಮುಖಿಯು ರೂಪಾಂತರವನ್ನು ತರುತ್ತದೆ. ಮೊದಲನೇದೇಂತ ಹೇಳಿದ್ದೇನೆ, ದೇವರೊಂದಿಗಿನ ಮುಖಾಮುಖಿಯು ಆತನ ಪವಿತ್ರತೆಯನ್ನು ಪ್ರಕಟಿಸುತ್ತದೆ. ಆತನ ಹೋಲಿನೆಸ್ ಆತನ ಪವಿತ್ರತೆಯನ್ನು ಪ್ರಕಟಿಸಿದರೆ, ಎರಡನೆಯದು ರೂಪಾಂತರವನ್ನು ತರುತ್ತದೆ. ಹಾಲೆಲೂಯ. ಏನು ತರುತ್ತದೆ? ಬೆಳಕು ಬಂದಾಗ ಕತ್ತಲೇನಾಗುತ್ತೆ? ಹೊರಟು ಹೋಗುತ್ತದೆ. ಅದೇ ರೀತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಬಂದಾಗ ಮಾರ್ಪಾಡು ಬರುತ್ತದೆ. ನಿಜ ಹೇಳಬೇಕಾದ್ರೆ, ಯಾವಾಗ ನಿಜವಾಗಿ ದೇವರ ವಾಕ್ಯವನ್ನು ಹೃದಯದಲ್ಲಿ ತೆಗೆದುಕೊಳ್ಳುತ್ತೇವೋ ಭಯ ಓಡಿ ಹೋಗುತ್ತದೆ, ಚಿಂತೆ ಓಡಿ ಹೋಗುತ್ತದೆ, ದುಃಖ ಓಡಿ ಹೋಗುತ್ತದೆ. ಯಾವ ಮನುಷ್ಯರ, ವ್ಯಕ್ತಿಗಳ, ಪರಿಸ್ಥಿತಿಗಳ ಕಾರ್ಯಗಳು ನಮಗೆ ಇರೋದಿಲ್ಲ. ಯಾಕೆಂದರೆ ನಾವು ನಂಬ್ತೇವೆ, ದೇವರಿರುವಾಗ ದುಷ್ಟನ ಏನು ಮಾಡ್ಲಿಕ್ಕಾಗುತ್ತೆ? ಹಲ್ಲೆಲೂಯ. ಹೌದಾ ಇಲ್ವಾ? ಆದರೆ ದೇವರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದರೆ ದೆವ್ವದ ಮೇಲೆ ನಮಗೆ ಜಾಸ್ತಿ ನಂಬಿಕೆ ಇರುತ್ತೆ ಅಲ್ವಾ? ದೆವ್ವ ದೇವರಿಗಿಂತ ದೊಡ್ಡವನ? ದೇವರಿಗಿಂತ ಶಕ್ತಿ ಉಳ್ಳದ್ದ? ಇಲ್ಲ. ಹಾಗಾದ್ರೆ ನಮಗೆ ದೇವರಿರುವಾಗ ದೆವ್ವ ಏನು ಮಾಡುತ್ತೆ? ನನ್ನನ್ನು ದುಷ್ಟರು ಏನು ಮಾಡೋಕ್ಕಾಗುತ್ತೆ ಅಂತ ನಿಲ್ಲುವಾಗ ನಮಗೊಂದು ಬದಲಾವಣೆ ಬರುತ್ತದೆ. ನೋಡಿ, ದೇವರೊಂದಿಗೆ ನಾವು ಮುಖಾಮುಖಿಯಾಗುವಾಗ ನಮಗೆ ರೂಪಾಂತರವನ್ನು ತರುತ್ತದೆ. ಯಾಕೋಬನು ನಾವು ನೋಡುತ್ತಾ ಇದ್ದೇವೆ, ದೇವರೊಂದಿಗೆ ಹೋರಾಟ ಮಾಡ್ತಾ ಇದ್ದಾನೆ. ದೇವರೊಂದಿಗೆ ಹೋರಾಟ ಮಾಡೋದಂದ್ರೆ ಯುದ್ಧ ಮಾಡೋದಲ್ಲ. ಒಂದು ನಾವು ಪ್ರಾರ್ಥನೆಯಲ್ಲಿ ಕುಳಿತುಕೊಂಡು, ದೇವರೇ ನೀನು ಕೊಡದೇ ಇದ್ರೆ, ದೇವರೇ ನೀನು ಆಶೀರ್ವಾದ ಮಾಡದೇ ಇದ್ರೆ ನಾನು ಬಿಡೋದಿಲ್ಲ ಅಂತ ಹೇಳಿದಂಗೆ, ನಾವು ಕರ್ತನೊಟ್ಟಿಗೆ ಒಂದು ಹೋರಾಟದ ಪ್ರಾರ್ಥನೆ ಮಾಡುವಾಗ ಜೀವಿತ ಬದಲಾಗುತ್ತದೆ. ಯಾಕೋಬ ಎಂದರೆ ಅರ್ಥ ಏನು ಗೊತ್ತಾ? ಮೋಸಗಾರ. ಏನೇ? ಮೋಸಗಾರ. ಆದರೆ ಅದಕ್ಕೆ ದೇವರು ಹೇಳಿದೆ, ಇದುವರೆಗೂ ನೀನು ಯಾಕೋಬನಾಗಿದ್ದೀಯಾ, ಮೋಸಗಾರನಾಗಿದ್ದೀಯಾ, ಆದರೆ ಇನ್ನು ಮುಂದೆ ನೀನು ಇಸ್ರಾಯೇಲನಾಗಿ ಮಾರ್ಪಡುವಿ. ಹಲ್ಲೆಲೂಯ. ನಾವು ನಮ್ಮ ಜೀವಿತ ಹೆಸರು ಬದಲಾಯಿಸ್ಕೊಳ್ಳೋದಲ್ಲ, ಸ್ವಭಾವ ಬದಲಾಗಬೇಕು. ಏನಾಗಬೇಕು?
ಸ್ವಭಾವ ಬದಲಾಗಬೇಕು. ದೇವರಿಂದ ನಮ್ಮ ಸ್ವಭಾವ ಬದಲಾಗಬೇಕು. ಅದೇ ನಮಗೆ ಬೇಕಾಗಿರುವಂಥದ್ದು. ದೇವರನ್ನ ನೀವು ಯಾವಾಗ ಹತ್ತಿರದಿಂದ ನೋಡೋಕ್ಕೆ ಪ್ರಯತ್ನ ಮಾಡ್ತೀರೋ, ದೇವರ ಹತ್ತಿರ ಇರಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರೋ, ಖಂಡಿತ ಆತನ ಪವಿತ್ರತೆ ನಿಮಗೆ ಪ್ರತ್ಯಕ್ಷತೆ ಆಗುತ್ತೆ. ಎರಡನೇದು, ನಿಮ್ಮಲ್ಲಿ ಒಂದು ರೂಪಾಂತರ ಬರುತ್ತದೆ, ಒಂದು ಬದಲಾವಣೆ ಬರುತ್ತದೆ, ಒಂದು ವ್ಯತ್ಯಾಸ ಬರುತ್ತದೆ. ಅದಕ್ಕೆ ನಾವು ದೇವರನ್ನು ಏನು ಮಾಡಬೇಕಂದ್ರೆ, ನಾವು ನೋಡಿ, ಇಸ್ರಾಯೇಲನಾಗಿ ಪ್ರಕಾರವಾಗಿ ಅವನ ಸ್ವಭಾವ ಬದಲಾಯಿತು, ಅವನ ಭವಿಷ್ಯ ಬದಲಾಯಿತು. ಓ ದೇವರಿಗೆ ಸ್ತೋತ್ರ. ಅವನು ಬದಲಾದ ವ್ಯಕ್ತಿಯಾಗಿ ಹೋದ. ಹೋಗುವಾಗ ಕೆಟ್ಟವನಾಗಿ ಹೋದ, ಬರುವಾಗ ಒಳ್ಳೆಯವನಾಗಿ ಬಂದ. ಕಾರಣ, ದೇವರೊಂದಿಗೆ ಅವನು ಮುಖಾಮುಖಿಯಾದನು. ಅಲ್ಲಿವರೆಗೂ ಅವನಲ್ಲಿ ಬದಲಾವಣೆಯನ್ನು ಇರಲಿಲ್ಲ. ಆದರೆ ಯಾವಾಗ ಮಾರ್ಗ ಮಧ್ಯದಲ್ಲಿ ದೇವರನ್ನ ಸಂಧಿಸಿದನೋ, ಅವನ ಜೀವನವೇ ಬದಲಾಯಿತು, ಅವನ ಭವಿಷ್ಯವೇ ಬದಲಾಯಿತು. ಈಗಲೂ ನಾವು ನೋಡಿ, ಅದೇ ಹೆಸರಿನಲ್ಲಿ ಇಸ್ರಾಯೇಲ್ ಅಂತ ಈಗಲೂ ಕರೀತೇವೆ, ಹೌದಾ ಇಲ್ವಾ? ಅಷ್ಟೊಂದು ಮುಖಾಮುಖಿ, ಅಷ್ಟೊಂದು ಬಲವಾದ ಕೃತ್ಯವನ್ನ ಮಾಡುತ್ತದೆ. ಮೂರನೇದಾಗಿ, ದೇವರೊಂದಿಗಿನ ಮುಖಾಮುಖಿಯು ಪಶ್ಚಾತ್ತಾಪವನ್ನು ಉಂಟು ಮಾಡುತ್ತದೆ. ಏನು ಉಂಟು ಮಾಡುತ್ತದಂತೆ? ಯಾವಾಗ ನಾವು ದೇವರನ್ನ ಸಂಧಿಸ್ತೀವೋ, ದೇವರನ್ನ ನಾವು ಮುಖಾಮುಖಿಯಾಗಿ ನೋಡುತ್ತೇವೋ, ಶಾರೀರಿಕವಾಗಿ ಎಲ್ಲ ನಾನು ಹೇಳ್ತಾ ಇರೋದು, ದೇವರ ಬೆಳಕನ್ನ, ದೇವರ ಪ್ರಸನ್ನತೆಯನ್ನ, ದೇವರ ಸನ್ನಿಧಿಯನ್ನ, ದೇವರ ಪ್ರೀತಿಯನ್ನ ನಾವು ಸಂಧಿಸುವಾಗ ಪಶ್ಚಾತ್ತಾಪ ಉಂಟಾಗುತ್ತದೆ. ಲೂಕನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳುತ್ತದೆ, ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಹಾಲೆಲೂಯ. ನೋಡಿ, ಏನಾಯಿತು ಘಟನೆ ನಿಮಗೆಲ್ಲ ಗೊತ್ತಿದೆ. ಅವರಿಗೆ ಮೀನೇ ಸಿಗಲಿಲ್ಲ. ಬಹಳ ಬೇಸರದಿಂದ ಅವರ ಮುಖ ಬಾಡಿ ಹೋಗಿ ಬಲೆಗಳನ್ನು ತೊಳಿತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಏನಾಯ್ತಪ್ಪ ಅಂದರೆ, ರಾತ್ರಿಯೆಲ್ಲ ನಾವು ಕಷ್ಟಪಟ್ವಿ, ಮೀನು ಸಿಗಲಿಲ್ಲ, ನಡ್ರಿ ಹಾಗಾದರೆ ಬಲೆ ಹಾಕಿ ನಡ್ರಿ ಅಂತ ಕರೆದ್ರು. ಯೇಸು ಸ್ವಾಮಿ ಹೇಳಿದ್ರು, ಆಯಿತು, ನಿಮ್ಮ ಬಲೆಗಳನ್ನು ಬಲಗಡೆಯಲ್ಲಿ ಹಾಕ್ರಿ ಅಂದರು. ಬಲೆಗಳನ್ನು ಹಾಕಿದಾಗ ಏನಾಯಿತು? ಹೆಚ್ಚು ಮೀನುಗಳು ಸಿಕ್ಕಿದ್ವು. ಆವಾಗ ಈ ಒಂದು ಏನು ಪೇತ್ರನಿಗೆ ತುಂಬಾ ಸಂತೋಷ ಆಗೋಯ್ತು. ಓಹೋ, ಯೇಸು ಸ್ವಾಮಿ ನಮ್ಮ ದೋಣಿಯಲ್ಲಿ ಇದ್ದದ್ದರಿಂದ ನಮಗೆ ಏನಾಯಿತು? ಹೆಚ್ಚು ಮೀನು ಸಿಕ್ತು. ಹಾಗಾದ್ರೆ ಇನ್ನು ಮುಂದೆ ಯೇಸು ಸ್ವಾಮಿನ ಕರ್ಕೊಂಡೋದ್ರೆ ನಮಗೆ ಮೀನು ಹಿಡಿಯೋ ಕಷ್ಟನೇ ಇರಲ್ಲ ಅಲ್ವಾ? ಯೇಸು ಸ್ವಾಮಿನ ಕರ್ಕೊಂಡೋದ್ರೆ ಮೀನು ಹಿಡಿಯೋ ಕಷ್ಟನೇ ಇರಲ್ಲ, ಖುಷಿ ಪಡ್ತಾ ಇದ್ದಾನೆ. ಆದರೆ ಆ ಖುಷಿ ಪಡ್ತಾ 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 ಒಂದು ಸಾರಿ ಯೇಸು ಸ್ವಾಮಿ ಮುಖ ನೋಡ್ತಾರೆ. ಯೇಸು ಸ್ವಾಮಿ ಮುಖ ನೋಡಿದಾಗ ಯೇಸು ಸ್ವಾಮಿ ಅವನನ್ನೇ ನೋಡ್ತಾನೆ. ಈ ರೀತಿ ನೋಡಿದಾಗ ಅವನಿಗೆ ಅರ್ಥ ಆಗುತ್ತೆ, ನಾನು ಮಾಡ್ತಾ ಇರೋದು ತಪ್ಪು. ಕೆಲವು ಸಾರಿ ನಾವು ಯಾವುದರಲ್ಲೋ ಖುಷಿ ಪಡ್ತಾ ಇರ್ತೇವೆ, ಯಾವುದರಲ್ಲೋ ತುಂಬ ಸಂತೋಷ ಪಡ್ತಾ ಇರ್ತೇವೆ. ಓ ಸಾಕು, ಜೀವನ ಇಷ್ಟೇ ಸಾಕು, ಒಳ್ಳೆ ಕೆಲಸ ಸಿಕ್ಕಿದೆ, ಒಂದು ಒಳ್ಳೆ ಮನೆ ಸಿಕ್ಕಿದೆ, ಒಂದು ಮನೆ ವ್ಯಕ್ತಿ ಇದ್ದಾರೆ, ನನಗೊಂದು ಏನೋ ಒಂದು ಇದಿದೆ, ಬಿಸ್ನೆಸ್ ಆಗಿದೆ, ಖುಷಿ ಪಡ್ತಾ ಇರ್ತೀವಿ. ಆದರೆ ದೇವರು ನಮ್ಮನ್ನು ನೋಡಿ ಹೇಳ್ತಾನೆ, ಮಗನೇ, ಮಗಳೇ, ಇದೇ ಕೊನೆ ಅಲ್ಲ. ಇದರಲ್ಲಿ ನೀನು ತುಂಬ ಸಂತೋಷ ಪಡೋಕ್ಕೆ ಹೋಗಬೇಡ, ನೀನು ಸಂತೋಷ ಪಡೋಕ್ಕೆ ಹೋಗಬೇಡ. ಯಾಕೆಂದರೆ ಇದು ತಾತ್ಕಾಲಿಕವಾದ ಸಂತೋಷ, ಇದು ತಾತ್ಕಾಲಿಕವಾದಂಥ ನೀವು ನೆಮ್ಮದಿ, ನೀನು ಖುಷಿ ಪಡ್ತಾ ಇರೋದು. ಕೆಲವರು ಮನುಷ್ಯರು ಕುಡಿಯುವುದರಲ್ಲಿ, ಸಿನಿಮಾ ನೋಡುವುದರಲ್ಲಿ, ಮೊಬೈಲ್ ನೋಡುವುದರಲ್ಲಿ, ಆಟ ಆಡುವುದರಲ್ಲಿ, ತಿನ್ನುವುದರಲ್ಲಿ, ಓಡಾಡುವುದರಲ್ಲಿ ಖುಷಿ ಪಡ್ತಾ ಇರ್ತಾರೆ. ಆದರೆ ದೇವರು ಹೇಳ್ತಾರೆ, ಆ ಖುಷಿ ಯಾವತ್ತೂ ನಿನ್ನಲ್ಲಿ ಇರುವುದಿಲ್ಲ. ಪೇತ್ರನು ಯೇಸುವಿನ ಮುಖ ನೋಡಿದ ತಕ್ಷಣ ಅವನಿಗೊಂಥರ ಆಗೋಯ್ತು. ಏನು ಮಾತಾಡಲಿಲ್ಲ, ಯೇಸು ಸ್ವಾಮಿ ಏನು ಹೇಳಲಿಲ್ಲ. ಖುಷಿಪಟ್ಟು ಒಂದು ಸಾರಿ ಯೇಸುವಿನ ಮುಖ ನೋಡ್ತಾನೆ. ಅವನಂಗೆ ಒಂಥರ ಏನಂತ ಹೇಳ್ತಾನೆ ಇಲ್ಲಿ, ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ಏನು ಮಾಡು, ನನ್ನನ್ನು ಬಿಟ್ಟು ಹೋಗ್ಬಿಡು. ಯೇಸು ಸ್ವಾಮಿ ಏನು ಹೇಳಲಿಲ್ಲ. ನನಗೆ ಅರ್ಥ ಆಯಿತು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಪೇತ್ರ, ಇದುವರೆಗೂ ನೀನು ಮೀನು ಹಿಡಿತಾ ಇದ್ದೆ, ಇನ್ನು ಮುಂದೆ ನೀನು ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ನಾನು ನಿನ್ನನ್ನು ಮಾಡ್ತೇನೆ. ಹಾಲೆಲೂಯ. ನೋಡಿ, ಹಾಗಾದ್ರೆ ಮೀನು ಹಿಡಿಯುವುದರಲ್ಲಿ ಮೀನು ಸಿಕ್ಕಿದ ತಕ್ಷಣ ಖುಷಿ. ಯಾರು ಯಾವ ಕೆಲಸ ಮಾಡ್ತಾ ಇರ್ತಾರೋ ಅದರಲ್ಲಿ ಸಕ್ಸಸ್ ಆದರೆ ಅವ್ರಿಗೆ ತುಂಬ ಖುಷಿನೇ, ಹೌದಲ್ವಾ? ಒಂದು ವ್ಯವಸಾಯ ಮಾಡಿ ಒಂದು ಬೆಳೆ ಹಾಕ್ತೀವಿ, ಒಳ್ಳೆ ಫಸಲು ಬಂತು ಅಂದರೆ ಖುಷಿ, ಒಳ್ಳೆ ಬೆಲೆ ಬಂತು ಅಂದರೆ ಓ ಬಂಪರ್ ಲಾಟ್ರಿ, ಅಬ್ಬಬ್ಬಾ
ಡಬಲ್ ಖುಷಿ. ಯಾಕೆಂದ್ರೆ ಬೆಳೆನೂ ಚೆನ್ನಾಗಿ ಬಂದಿದೆ, ಬೆಲೆನೂ ಚೆನ್ನಾಗಿ ಸಿಕ್ಕಿದೆ, ಖುಷಿಯೋ ಖುಷಿ. ಆದರೆ ಒಂದು ಬೆಳೆ ಸಿಕ್ತು, ಆಮೇಲೆ ಮತ್ತು ಬೆಲೆ ನಷ್ಟ, ಇನ್ನೊಂದು ಬೆಳೆ ನಷ್ಟ, ಇನ್ನೊಂದು ಬೆಳೆ ನಷ್ಟ, ಬೇಜಾರಾಗೋಗುತ್ತೆ. ಖುಷಿ ಯಾವಾಗಿರುತ್ತಾ? ಇಲ್ಲ, ಒಂದು ಸಾರಿ ಸಿಗುತ್ತೆ, ಇನ್ನೊಂದು ಸಾರಿ ಸಿಗಲ್ಲ. ಹಾಗೇನೆ ಬಿಸ್ನೆಸ್ ಒಂದೊಂದು ಸಾರಿ ಸಕ್ಸಸ್ಫುಲ್ ಆಗುತ್ತೆ, ಇನ್ನೊಂದು ಸಾರಿ ಆಗಲ್ಲ. ಒಂದೊಂದು ಸಾರಿ ಆರೋಗ್ಯ ನಮಗೆ ಚೆನ್ನಾಗಿದ್ದಾಗ ಖುಷಿ ಪಡ್ತೀವಿ, ನನಗಿಂತ ಇನ್ಯಾರು, ನಾನು ಚೆನ್ನಾಗಿದ್ದೀನಿ. ಆದರೆ ಒಂದೊಂದು ಸಾರಿ ಅದೇ ಆರೋಗ್ಯ ಅನಾರೋಗ್ಯವಾದಾಗ ಅಯ್ಯೋ ನನ್ನ ಜೀವನ ಈಗ ಆಗೋಯ್ತಲ್ಲ ಅಂತಾರೆ. ನೋಡಿ, ಯೇಸುವನ್ನು ಸಂಧಿಸಿದ, ಯಾವಾಗ ಯೇಸುವನ್ನು ಪೇತ್ರನು ಮುಖಾಮುಖಿಯಾಗಿ ನೋಡ್ತಾನೋ ಅವನಿಗೆ ಅರ್ಥ ಆಗುತ್ತೆ, ದೇವರೇ ನಾನು ಪಾಪಿಯಪ್ಪ, ನಾನು ಪಾಪಿ. ಅವನು ಪಶ್ಚಾತ್ತಾಪ ಪಡ್ತಾನೆ, ತನ್ನ ಪಾಪವನ್ನು ಒಪ್ಪಿಕೊಳ್ತಾನೆ. ದೇವಜನವೇ, ದೇವರೊಂದಿಗಿನ ಮುಖಾಮುಖಿ ಪರಿಶುದ್ಧತೆ, ದೇವರು ಎಷ್ಟು ಪರಿಶುದ್ಧನೋ ಎಂಬುದು ಪ್ರತ್ಯಕ್ಷತವಾದರೆ, ಎರಡನೇದು ನಮ್ಮಲ್ಲಿ ಬದಲಾವಣೆಯನ್ನು ತರುತ್ತದೆ, ಮೂರನೇದು ನಮ್ಮಲ್ಲಿ ಪಶ್ಚಾತ್ತಾಪವನ್ನು ತರುತ್ತದೆ. ಯಾಕೆ ಕಳ್ಳರು, ಕೆಟ್ಟವರು, ದುರ್ಮಾರ್ಗಿಗಳು, ಎಲ್ಲ ಹೊಲಸು ಮಾಡೋರು ಆಲಯಕ್ಕೆ ಯಾಕೆ ಬರಲ್ಲ ಗೊತ್ತಾ? ಚರ್ಚಿಗೆ ಯಾಕೆ ಬರಲ್ಲ ಗೊತ್ತಾ? ಇಲ್ಲಿ ಬಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವ್ರು ಏನ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬಂದ್ರೆ ಏನಾಗುತ್ತೆ? ಗೊತ್ತಾಗ್ಬಿಡುತ್ತೆ. ದೇವರು ಮಾತಾಡ್ತಾರೆ ಅವ್ರ ಹತ್ರ, ಹೌದು ನೀನು ಕೆಟ್ಟವನು, ನೀನು ಕೆಟ್ಟವಳು ಅದಕ್ಕೆ ಅಲ್ಲಿಗೆ ಹೋಗೋದೇ ಬೇಡ. ಹೌದಲ್ಲ, ಅಲ್ಲಿಗೆ ಹೋಗೋದೇ ಬೇಡ. ಯಾಕೆಂದ್ರೆ ಅಲ್ಲಿಗೆ ಹೋದ್ರೆ ದೇವರು ಏನೋ ಚುಚ್ಚಿದಂಗೆ ಆಗುತ್ತೆ, ಏನೋ ನೋವು. ಕೆಲವು ಸಾರಿ ದೆವ್ವ ಹಿಡಿದವರೆಲ್ಲ ಆ ಚರ್ಚ್ಗೆ ಇಲ್ಲ ನಾನು ಬರಲ್ಲ, ಒಂದು ಸಾರಿ ಬರ್ತಾರೆ, ತಿರುಗಿ ಬರಲ್ಲ. ಯಾಕೆ ಗೊತ್ತಾ? ಅಲ್ಲಿ ಹೋದ್ರೆ ಬಿಡುಗಡೆ ಆಗ್ಬಿಡುತ್ತೆ. ಅಲ್ಲಿ ಹೋದ್ರೆ ಇದೆಲ್ಲ ಬಿಟ್ಟು ಬಿಡಬೇಕಾಗುತ್ತೆ. ಕುಡಿಯೋದು ಬಿಟ್ಬಿಡ್ಬೇಕು, ಎಲೆ ಆಡ್ಕೋದು ಬಿಟ್ಬಿಡ್ಬೇಕು, ಆಗ ಏನು ಗಾಂಜಾ ಕುಡಿಯೋದು ಬಿಟ್ಬಿಡ್ಬೇಕು, ಎಲ್ಲ ಏನು ನಶ ಪದಾರ್ಥಗಳು ತಿನ್ನೋದು ಬಿಟ್ಬಿಡ್ಬೇಕು, ಎಲ್ಲ ಕೆಟ್ಟತನ ಬಿಟ್ಬಿಡ್ಬೇಕು. ಅದಕ್ಕೆ ಯೇಸುವನ್ನೇ ಬಿಟ್ಬಿಡೋಣ. ಯಾಕೆ ಚರ್ಚಿಗೆ ಬರಲ್ಲ ಗೊತ್ತಾ ಜನರಿಗೆ? ಇಲ್ಲೇನು ಕೆಟ್ಟದ್ದು ನಡೀತದಂತಲ್ಲ, ಆದ್ರೆ ಎಲ್ಲ ಬಿಟ್ಬಿಡ್ಬೇಕು. ಅದು ಬಿಟ್ಟುಬಿಡೋಕ್ಕೆ ಸೈತಾನು ಒಪ್ಪಿಕೊಳ್ಳಲ್ಲ. ಅದಕ್ಕೆ ಜನರು ದೇವರ ಬಳಿಗೆ ಬರಲ್ಲ. ಯಾಕೆಂದ್ರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ, ದೇವರ ಹತ್ರ ಬಂದಾಗ ಜೀವನ ಏನಾಗುತ್ತೆ? ರೂಪಾಂತರವಾಗುತ್ತದೆ. ಎಷ್ಟೋ ಜನರ ಬಾಯಿ ಹೊಲಸಾಗಿರ್ತಾ ಇತ್ತು, ದೇವರ ಹತ್ರ ಬಂದ ಮೇಲೆ ಶುದ್ಧವಾಗಿದೆ. ಹಲ್ಲೆಲೂಯ. ಎಷ್ಟೋ ಜನರ ಕಣ್ಣು ಕೆಟ್ಟದ್ದನ್ನೇ ನೋಡ್ತಾ ಇತ್ತು, ದೇವರು ಅವನ್ನು ಶುದ್ಧಿಪಡಿಸಿದ್ದಾರೆ. ಎಷ್ಟೋ ಜನರ ಬಾಯಿ ಕೆಟ್ಟದ್ದನ್ನೇ ಮಾತಾಡ್ತಾ ಇತ್ತು, ಶುದ್ಧವಾಗಿದೆ. ಎಷ್ಟೋ ಜನರ ಕಿವಿಯಲ್ಲಿ ಕೆಟ್ಟದ್ದನ್ನೇ ಕೇಳಿಸ್ಕೊಳ್ತಾ ಇದ್ರು, ಶುದ್ಧವಾಗಿದೆ, ರೂಪಾಂತರ ಬಂದಿದೆ. ಆದರೆ ಯಾರು ದೇವರಲ್ಲಿ ಕೂತ್ಕೊಳ್ಳಲ್ವೋ, ದೇವರ ಸಮೀಪ ಬರಲ್ವೋ, ಅವರ ಜೀವನ ಹಾಗೇ ಇರುತ್ತದೆ. ಯಾರು ದೇವರನ್ನ ಮುಖಾಮುಖಿ ಆಗ್ತಾರೋ ಈ ಬದಲಾವಣೆಗಳು ಬರುತ್ತವೆ. ಈ ದೇವರ ವಾಕ್ಯ ಹೇಳ್ತದೆ, ಪಶ್ಚಾತ್ತಾಪ ಉಂಟು ಮಾಡ್ತದೆ. ನಂತರ ನಾಲ್ಕನೇದಾಗಿ, ದೇವರೊಂದಿಗಿನ ಮುಖಾಮುಖಿಯು ಕರೆಯನ್ನ ಪ್ರಕಟಿಸುತ್ತದೆ. ಕರೆ, ದೇವರು ಕರೆಯೋದನ್ನ ಪ್ರಕಟಪಡಿಸ್ತದೆ. ಎಷ್ಟೋ ಜನರು ದೇವರ ಹತ್ರಕ್ಕೆ ಬರಲ್ಲ, ಮತ್ತೆ ದೇವರು ಯಾಕೆ ನಿನ್ನನ್ನು ಕರೀತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಲ್ವಾ? ಈಗ ದೇವರ ಹತ್ರಕ್ಕೆ ಬಂದು ವಾಕ್ಯ ಕೇಳಿಸ್ಕೊಂಡ್ರೆ ದೇವರು ಏನು ನನಗೆ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ವಾಕ್ಯನೇ ಕೇಳಿಸ್ಕೊಂಡಿಲ್ಲ ಅಂದ್ರೆ ಏನಾದರೂ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಅವ್ರಿಗೇನು ಕೇಳಿಸ್ತದೆ? ಎಲ್ಲ ಸಿನಿಮಾ ಹಾಡುಗಳು, ಕ್ರಿಕೆಟ್ಗಳು, ಫುಟ್ಬಾಲ್ಗಳು ಅಲ್ವಾ? ಯಾರು ಏನು ಹೇಳಿದ್ರು, ಯಾರ ಮನೆಯಲ್ಲಿ ಏನು ನಡೀತಾ ಇದೆ, ಯಾವ ಊರಲ್ಲಿ ಏನು ನಡೀತಾ, ನಿನಗೇನಾಗಬೇಕಾಗಿದೆ? ಊರಲ್ಲಿ ಏನು ನಡಿಬೇಕಾಗಿದೆ ಏನೋ ಇನ್ಫಾರ್ಮೇಶನ್, ಏನೋ ಯಾವುದೋ ಒಳ್ಳೇದು ಕೆಟ್ಟದ್ದು ಹಿಂಗೈತಪ್ಪ, ಓಕೆ. ಯಾರ್ಯಾರ ಮನೆಯದೋ ಯಾರ್ಯಾರ ಕಥೆಗಳು, ನಾವು ಏನಾದರೂ ಯೋಚನೆ ಮಾಡಿ ಏನಾದರೂ ಲಾಭ ಇದೆಯಾ? ಮನುಷ್ಯನ ಕಾಲ ಅದರಲ್ಲೇ ಹೊರಟೋಗ್ಬಿಡುತ್ತೆ. ದೇವರಿಗೆ ಸಮಯ ಕೊಡೋದು ಕಡಿಮೆ, ಆದರೆ ಲೋಕಕ್ಕೆ ಸಮಯ ಕೊಡೋದು ಜಾಸ್ತಿ. ಆವಾಗ ದೇವರು ಕರಿತಾ ಇದ್ದಾನೆ, ದೇವರು ನಿನಗೇನು ಹೇಳ್ತಾ ಇದ್ದಾನೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಹೆಂಗೆ ಗೊತ್ತಾಗುತ್ತೆ? ನಾವು ತುಂಬ ನೋಡಿ, ಯಾರ ಹತ್ರ ಸಮಯ ಕಳೀತೀವೋ ಅವ್ರ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ದೇವರ ಹತ್ರ ಸಮಯ ಕಳೆದ್ರೆ ದೇವರ ಮನಸ್ಸು ನಮಗೆ ಗೊತ್ತಾಗುತ್ತದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರೊಂದಿಗೆ ಮುಖಾಮುಖಿಯು ಕರೆಯನ್ನು ಪ್ರಕಟಿಸುತ್ತದೆ. ನೀವು ವಿಮೋಚನಾ ಕಾಂಡ ಗ್ರಂಥದಲ್ಲಿ ನೀವು 3ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ನಿಮಗೆ ಅರ್ಥ ಆಗುತ್ತದೆ. ದೇವರು ಮೋಶೆಗೆ ಪ್ರಕಟವಾದನು. ಆ ಉರಿಯುವ ಪೊದೆಯಲ್ಲಿ ದೇವರು ಅವನಿಗೆ ಕಾಣಿಸಿಕೊಂಡನು.
ಮೋಶೆ ನೋಡ್ತಾ ಇದ್ದಾನೆ, ಓ ಪೊದೆ ಉರಿತಾ ಇದೆ. 3ನೇ ಅಧ್ಯಾಯ 4ನೇ ವಚನ ನೋಡ್ರಿ. ನೋಡುವುದಕ್ಕೆ ಅವನು ದಾರಿ ಬಿಟ್ಟಿದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕೆ ಅವನು ಇಗೋ ಇದ್ದೇನೆ ಅಂದನು. ಹಾಲೆಲೂಯಾ. ದೇವರು ಮೋಶೆಗೆ ಏಕೆ ಕಾಣಿಸಿಕೊಂಡನು? ಉರಿಯುವ ಪೊದೆಯಲ್ಲಿ ಬೆಂಕಿಯಾಗಿ ಕಾಣಿಸಿಕೊಂಡನು. ಹಾಲೆಲೂಯಾ. ನೋಡಿ, ದೇವರು ಬಿರುಗಾಳಿಯಂತೆಯೂ ಬೆಂಕಿಯಂತೆಯೂ ಬೆಳಕಿನಂತೆಯೂ ಆತನು ಕಾಣಿಸಿಕೊಳ್ಳುತ್ತಾನೆ, ಮನುಷ್ಯನಂತಲ್ಲ. ಯಾಕಂದರೆ ಅಂಥ ಪರಿಶುದ್ಧತೆ ನಮ್ಮಲ್ಲಿ ಇಲ್ಲ. ಆತನ ಪ್ರಭಾವ ಅಧಿಕವಾಗಿದೆ. ಇವತ್ತು ದೇವರೊಂದಿಗಿನ ಮುಖಾಮುಖಿ ನಮಗೆ ಏನಾಡುತ್ತೆ? ದೇವರ ಕರೆಯನ್ನು ಪ್ರಕಟಿಸುತ್ತದೆ. ಎಷ್ಟೋ ಸಾರಿ ನಾವು ಅಂದುಕೊಳ್ತೇವೆ, ದೇವರು ಏನು ಉದ್ದೇಶ ಇಟ್ಟಿದ್ದಾರೋ, ನನಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಆದರೆ ಸಮಯ ಕೊಟ್ಟಿಲ್ಲ ಅಂದರೆ, ದೇವರ ಪ್ರಸನ್ನತೆಗೆ ಬಂದಿಲ್ಲ ಅಂದರೆ, ದೇವರ ಸಮ್ಮುಖಕ್ಕೆ ನೀವು ನಾನು ಬಂದಿಲ್ಲ ಅಂದರೆ, ದೇವರು ಏನು ಹೇಳ್ತಾ ಇದ್ದಾನೆ ಹೆಂಗೆ ಗೊತ್ತಾಗುತ್ತೆ? ಈ ಲೋಕದ ಶಬ್ದಗಳ ಮಧ್ಯದಲ್ಲಿ ದೇವರ ಶಬ್ದ ನಿಶ್ಶಬ್ದವಾಗಿ ಬಿಟ್ಟಿದೆ. ದೇವರು ಏನೋ ಹೇಳಬೇಕು ಅಂತ ನಮಗೆ ಅಂದುಕೊಳ್ತಾರೆ. ಕೆಲವು ಸಾರಿ ಸಂತೆಗಳಲ್ಲಿ, ಕೆಲವು ಸಾರಿ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಲ್ಲಿ ಹೋದರೆ ನಾವು ಕಿರಿಚಿ ಮಾತಾಡಿದ್ರೂ ಕೇಳಿಸಲ್ಲ, ಅಷ್ಟು ಶಬ್ದ ಬರ್ತಾನೇ ಇರ್ತದೆ. ದೇವರು ಆ ರೀತಿ ಗಲಿಬಿಲಿ ಮಾಡೋ ಶಬ್ದ ಅಲ್ಲ ದೇವರದು. ದೇವರದು ಭಯಪಡಿಸುವ ಶಬ್ದ ಅಲ್ಲ ದೇವರದು. ದೇವರದು ಅರ್ಥವಾಗದೇ ಇರುವ ಶಬ್ದ ಅಲ್ಲ. ದೇವರ ಶಬ್ದ ಮಗಳೇ, ಮಗನೇ, ಇಷ್ಟೇ. ಎಷ್ಟು ದೇವರು ಸಮಾಧಾನವಾಗಿ ಕರೀತಾರೆ. ಭಯದಲ್ಲಿ ತನ್ನ ಶಿಷ್ಯರು ಬಚ್ಚಿಟ್ಟುಕೊಂಡಿದ್ದಾಗ ಅವರ ಮಧ್ಯದಲ್ಲಿ ನಿಂತು ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿದರು. ಅವರೇ ಭಯಪಟ್ಟು ಬಚ್ಚಿಟ್ಕೊಂಡಿದ್ರೆ ಹೇ ಅಂದರೆ ಹೆಂಗಿರುತ್ತೆ? ಆಲ್ರೆಡಿ ಭಯಪಟ್ಟು ನಾವಿದ್ರೆ ನೀನ್ಯಾರಯ್ಯ ನೀನು ಅಲ್ವಾ? ಭಯಪಡಿಸೋದಲ್ಲ ದೇವರು. ಅವರ ನಡುವೆ ನಿಂತು ನಿಮಗೆ ಸಮಾಧಾನವಿರಲಿ. ಚಿಂತೆಗಳ ಮಧ್ಯದಲ್ಲಿ, ಭಯಗಳ ಮಧ್ಯದಲ್ಲಿ, ಕಳವಳಗಳ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ, ಸೋಲಿನ ಮಧ್ಯದಲ್ಲಿ ದೇವರು ನಮ್ಮನ್ನು ಕರೆಯೋದು, ಮಗಳೇ ಯಾಕೆ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದೀಯ? ಮಗನೇ ಯಾಕೆ ತುಂಬ ಚಿಂತೆ ಮಾಡ್ತಾ ಇದೀಯಾ? ನಾನಿಲ್ವಾ? ನಾನು ನಿನಗೆ ಸಹಾಯ ಮಾಡಲ್ವಾ ಅಂತ ಮಾತಾಡ್ತಾನೆ ಹೊರತು ಆತನೇನೋ ಶಬ್ದ ಮಾಡುವಂಥವನಲ್ಲ, ಕ್ರಿಯೆ ಮಾಡುವಂಥವನು ದೇವರಾಗಿದ್ದಾನೆ. ಹಾಲೆಲೂಯಾ. ಅದಕ್ಕೆ ದೇವರೊಂದಿಗೆ ಮುಖಾಮುಖಿ ಏನು ಮಾಡುತ್ತದೆ? ಕರೆಯನ್ನು ಪ್ರಕಟಿಸುತ್ತದೆ. ದೇವರು ಕರೀತಾ ಇದ್ದಾನೆ ನೋಡಿ. ಎಷ್ಟು ಚೆನ್ನಾಗಿ ಉರಿಯುವ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಅಂತ ನೋಡಿ. ಬೈಬಲಲ್ಲಿ ಎಷ್ಟು ಸಾರಿ ದೇವರು ಎಷ್ಟು ಜನರನ್ನ ಅಬ್ರಹಾಮನೇ ಅಬ್ರಹಾಮನೇ ಅಂತ ಕರೆದ, ಮೋಶೆಯೇ ಮೋಶೆಯೇ ಅಂತ ಕರೆದ, ಜಕಾಯನೇ ಜಕಾಯನೇ ಅಂತ ಕರೆದ, ಮಾರ್ತಳೆ ಮಾರ್ತಳೆ, ಇನ್ಯಾರ ಹೆಸರು ಕರೆದರು? ಸಮುವೇಲನೇ ಸಮುವೇಲನೇ. ಹೌದು, ಎಷ್ಟು ನೀಟಾಗಿ ಸಮುವೇಲನೇ ಸಮುವೇಲನೇ. ದೇವರು ಅಪ್ಪ ನಿನ್ನ ಕರೆ ನನಗೆ ಬೇಕಪ್ಪ ಅಂದರೆ ದೇವರು ನಿಮ್ಮನ ಹೆಸರನ್ನೂ ಕರೀತಾನೆ. ಹಾಲೆಲೂಯಾ. ನಿಮ್ಮ ಹೆಸರು ದೇವ್ರಿಗೆ ಗೊತ್ತಿಲ್ವಾ? ಗೊತ್ತಿಲ್ವಾ? ದೇವರಿಗೆ ಗೊತ್ತು. ಆದರೆ ನಾವೇ ಆತನ ಕರೆಗೆ ನಾವು ಕೇಳಿಸ್ಕೊಳ್ಳೋಕೆ ಇಲ್ಲ. ಎನ್ಕೌಂಟರ್ ವಿತ್ ಗಾಡ್, ದೇವರೊಂದಿಗೆ. ಅಪ್ಪ ಈಗ ಮೊದಲನೇದಾಗಿ ಹೇಳಿದ ಹಾಗೆ, ದೇವರೇ ನಿನ್ನ ಪವಿತ್ರತೆಯನ್ನು ನನಗೆ ನೋಡಬೇಕಪ್ಪ, ಪ್ರಕಟಿಸು, ನನ್ನಲ್ಲಿ ರೂಪಾಂತರವನ್ನು ತರಿಸು, ನನ್ನಲ್ಲಿ ಪಶ್ಚಾತ್ತಾಪವನ್ನು ತರಿಸು, ನಿನ್ನ ಕರೆಯನ್ನು ನನಗೆ ತೋರಿಸು ಅಂದರೆ ದೇವರೊಟ್ಟಿಗೆ ನಾವೇನಾಗಬೇಕು? ಸಂಧಿಸಬೇಕು, ದೇವರಿಗೆ ಹತ್ತಿರ ಆಗಬೇಕು. ದೇವರನ್ನ ನಮ್ಮಿಂದ ದೂರ ಮಾಡೋದಿರ್ತಾವೆ ಕೆಲವು ಕಾರ್ಯಗಳು, ಹೌದಲ್ವಾ? ದೇವರಿಂದ ದೂರ ಮಾಡೋದು. ಎಲ್ಲಾದರೂ ವಾಸನೆ ಹೊಡಿತಾ ಇದ್ರೆ ಅಲ್ಲೇ ಕೂತ್ಕೊಳ್ತೀವ? ಯಾಕೆ? ಅಯ್ಯಯ್ಯೋ ಗಬ್ಬು ಹೊಡಿತಾ ಇತ್ತಪ್ಪ, ಬೇಡಪ್ಪ ಅಂಥೇಳಿ ಅಲ್ಲಿಂದ ಹೊರಟೋಗ್ಬಿಡ್ತೀವಿ ಅಲ್ವಾ? ಹಾಗಾದರೆ ದೇವರಿಗೆ ಗಬ್ಬು ತರುವ, ದೇವರಿಗೆ ನಮ್ಮ ವಾಸನೆ ತರಿಸುವ ಕೆಲಸಗಳು ನಾವು ಮಾಡಿದ್ರೆ ದೇವರು ಕೂಡ ನಮ್ಮ ಹತ್ತಿರಕ್ಕೆ ಬರೋದಿಲ್ಲ. ದೇವರು ಪರಿಶುದ್ಧನು. ಪಾಪದ ಹತ್ತಿರಕ್ಕೆ, ದುಷ್ಟತನಕ್ಕೆ ಹತ್ತಿರಕ್ಕೆ ಬರುವಂಥವನಲ್ಲ ಆತನು. ನಮ್ಮ ನಡೆ, ನುಡಿ, ಕ್ರಿಯೆ, ನಾವು ತಿನ್ನೋದು, ಮಾಡೋದು, ಆಲೋಚಿಸುವುದು, ಎಲ್ಲ ಕಾರ್ಯಗಳಲ್ಲಿ ನಾವು ಪರಿಶುದ್ಧರಾಗಿರಬೇಕು. ದೇವರ ವಾಕ್ಯ ಹೇಳುವಂಥ ಮಾತು ನಿನ್ನ ದೇವರ ಕರೆಯನ್ನು ಪ್ರಕಟಿಸುತ್ತದೆ ಎಂಬುದಾಗಿ.
ನಂತರ ನಾವು ನೋಡ್ತಾ ಇದ್ದು 5ನೇದು, ದೇವರೊಂದಿಗಿನ ಮುಖಾಮುಖಿಯು ಹೊಸ ಉದ್ದೇಶವನ್ನ ನೀಡುತ್ತದೆ. ಹಾಲೆಲೂಯಾ. ಏನನ್ನು ನೀಡುತ್ತದೆ? ದೇವರ ಉದ್ದೇಶವನ್ನು ನಿಮಗೆ ನೀಡುತ್ತದೆ. ಯಾಕೆ ದೇವರು ನಿಮ್ಮನ್ನು ಕರೀತಾ ಇದ್ದಾರೆ? ಏನು ಉದ್ದೇಶಕ್ಕಾಗಿ ಕರೀತಾ ಇದ್ದಾರೆ ಅಲ್ವಾ? ಸೌಲನು ದೇವರ ಮಕ್ಕಳನ್ನು ಹಿಂಸೆ ಮಾಡೋದಕ್ಕೆ ರೆಡಿಯಾಗಿ ಹೊರಟ. ಆದರೆ ದಮಸ್ಕದಲ್ಲಿರುವಂಥ ವಿಶ್ವಾಸಿಗಳು, ದೇವರೇ ಅವನು ಬರ್ತಾ ಇದ್ದಾನಪ್ಪ, ನಾವು ಎಲ್ಲಿ ಓಡೋಗೋಕ್ಕಾಗಲ್ಲ, ನಮ್ಮ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ, ನಮ್ಮ ಸ್ಥಳ ಬಿಟ್ಟು ಹೋಗೋಕ್ಕಾಗಲ್ಲ, ಅವನು ಬಂದರೆ ಕೊಲ್ತಾನೆ, ಅವನು ಬಂದರೆ ಹೊಡಿತಾನೆ, ಅವನು ಬಂದರೆ ಹಿಂಸಿಸ್ತಾನೆ ಅಂತ ಪ್ರಾರ್ಥಿಸಿದಾಗ ಒಂದೇ ಒಂದು ಕೆಲಸ ದೇವರೇನು ಮಾಡದ? ಸೌಲನನ್ನು ಸಂಧಿಸಿದ. ದಮಸ್ಕ ಆ ಪಟ್ಟಣದ ಬಾಗಿಲ ಹತ್ರ ಸಂಧಿಸಿದ. ಒಂದೇ ಒಂದು ಮಾತು ಕರೆದ, ಸೌಲನೇ ಸೌಲನೇ, ಅಷ್ಟೇ. ಕರ್ತನೇ ನೀನು ಯಾರು? ಆ ಬೆಳಕು, ಆ ಗಾಳಿ ಅವನ ಕಣ್ಣನ್ನು ಕುರುಡಾಗಿ ಮಾಡಿಬಿಡ್ತು. ನೋಡಿ, ಅವನ ಕಣ್ಣು ಏನಾಯಿತು? ಕುರುಡಾಗೋಯ್ತು. ಆ ಬೆಳಕನ್ನು ನೋಡೋಕ್ಕೆ, ಅಗಮ್ಯವಾದ ಬೆಳಕನ್ನು ನೋಡಲಿಕ್ಕೆ ಅವನ ಕೈಯಲ್ಲಿ ಆಗಲಿಲ್ಲ. ನೋಡಿ, ದೇವರ ಪ್ರಸನ್ನತೆ ಮನುಷ್ಯನನ್ನು ನೋಡೋದಲ್ಲ. ದೇವರು ಯೇಸು ಸ್ವಾಮಿ ಶರೀರ ರೂಪದಲ್ಲಿದ್ದಾಗ ನೋಡಿದ್ರು, ಬಟ್ ಆತ್ಮನಾಗಿದ್ದಾಗ ನೋಡಲಿಕ್ಕೆ ಆಗಲ್ಲ. ಅಷ್ಟೊಂದು ಪ್ರಭಾವವುಳ್ಳ ದೇವರು ಆತನಾಗಿದ್ದಾನೆ. ಈಗ ಇಲ್ಲೇನಾಗಿದೆ? ಇವನು ಕೇಳ್ತಾನೆ ಸೌಲನು, ಏನು ಕರ್ತನೆ, ಯಾಕೆ? ನಾನು ನಿನ್ನನ್ನು ಅನ್ಯ ಜನರಿಗೆ ಸ್ವಾರ್ಥ ಸಾರುವುದಕ್ಕೆ ಕರೆದಿದ್ದೇನೆ. ಹಾಲೆಲೂಯಾ. ಇವತ್ತು ನಿಮ್ಮನ್ನು ನನ್ನನ್ನು ದೇವರು ಕರೆಯುವುದು, ಇಲ್ಲವೇ ನೀವು ನಾನು ದೇವರನ್ನ ಹತ್ರ ಬಂದಾಗ ನಮ್ಮ ಮೂಲಕ ದೇವರಿಗೆ ಏನು ಆಗಬೇಕು ತಿಳಿಸ್ತಾನೆ. ನನಗೋಸ್ಕರ ಇದು ಮಾಡ್ತೀಯಾ? ದೇವರು ನಮ್ಮ ಹತ್ರ ಕೇಳ್ತಾನೆ. ದೇವ್ರು ಏನು ಕೇಳ್ತಾರೆ? ಹಣ ಕೇಳ್ತಾರ? ವಸ್ತುಗಳು ಕೇಳ್ತಾರ? ಹೂವು, ಕಡ್ಡಿ, ಕರ್ಪೂರ ಅವೆಲ್ಲ ಬೇಕಾ ದೇವರಿಗೆ? ಅದೆಲ್ಲ ಅಲ್ಲ, ಅದೆಲ್ಲ ಅದು ಬೇರೆದು. ದೇವ್ರಿಗೆ ಇವೆಲ್ಲ ಬೇಡ. ದೇವರಿಗೆ ಬೇಕಾಗಿರೋದು ನೀನು ಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತಾನೆ, ಯಾರಾದರೂ ಮಕ್ಕಳು ಓದಕ್ಕೋ ಕೆಲಸಕ್ಕೋ ದೂರ ಹೋಗಿರ್ತಾರೆ, ಮನೆಗೆ ಬಂದಾಗ ಅಪ್ಪ ಅಮ್ಮ ನನ್ನ ನೋಡಕ್ಕೆ ಬಂದಿದ್ದೀಯಾ, ಬರಿಗೈಯಲ್ಲಿ ಬಂದಿದ್ದೀಯಾ ಅಂತಾರ? ಯಾವುದಾದ್ರೂ ಅಪ್ಪ ಅಮ್ಮ ಅಂತಾರ ಅದ ಮಾತು? ಬರಿಗೈಯಲ್ಲಿ ಬಂದಿದ್ದೀಯಾ, ಯಾಕೆ ಬಂದೆ ಅಂತ ಕೇಳ್ತಾರ? ನನ್ನ ಮಗು ಬಂತಪ್ಪ, ನನ್ನ ಮಗಳು ಬಂದ್ಲು, ನನ್ನ ಮಗ ಬಂದ. ಅಷ್ಟೇ ನಿಜವಾದ ತಂದೆ ತಾಯಿ ಕೋರಿಕೊಳ್ಳೋದು. ನಿಜವಾದ ದೇವರು ಕೂಡ ಅಷ್ಟೇನೆ, ನನ್ನ ಮಗಳು ನನ್ನ ಮಗ ನನ್ನ ಹತ್ರ ಬಂದ್ರಲ್ವ, ಅಷ್ಟೇ ದೇವರು ಕೋರ್ಕೊಳ್ಳೋದು, ಇನ್ನೇನು ಕೋರ್ಕೊಳ್ಳಲ್ಲ. ಆದರೆ ಆ ಭಕ್ತಿಯಿಂದ ಆ ದೇವರನ್ನ ನಾನು ನೋಡಬೇಕು, ಅಪ್ಪ ಅಮ್ಮ ನಾನು ನೋಡಬೇಕು ಅನ್ನೋ ಥರ ನಾವು ಹೋಗುವಂತೆ ದೇವ್ರನ್ನು ಕೂಡ ನನ್ನ ತಂದೆ ಮನೆಗೆ ಹೋಗಬೇಕು, ನಾನು ದೇವರ ಸಮ್ಮುಖಕ್ಕೆ ಹೋಗಬೇಕು, ದೇವರ ಸನ್ನಿಧಾನಕ್ಕೆ ಹೋಗಬೇಕು, ಪ್ರಾರ್ಥನೆಗೆ ಹೋಗಬೇಕು ಅನ್ನೋ ಹಂಬಲ, ಆಸೆ ನಮ್ಮಲ್ಲಿ ಇರಬೇಕು. ಕೆಲವು ಸಾರಿ ಕೆಲವರು ಹೇಳ್ತಾರೆ, ಚರ್ಚ್ಗೆ ಯಾಕೆ? ಹಾಗಾದರೆ ಮಕ್ಕಳನ್ನ ಸ್ಕೂಲಲ್ಲೇ ಓದಿಸ್ಬೋದಲ್ವಾ, ಮನೆಯಲ್ಲೇ ಓದಿಸ್ಬೋದಲ್ವ? ಮನೆಯಲ್ಲೇ ಓದಿಸ್ಬೋದಲ್ವಾ? ಮನೆಯಲ್ಲೇ ಆನ್ಲೈನಲ್ಲೆಲ್ಲ ಕ್ಲಾಸ್ ನಡೀತದೆ. ಆದರೆ ಯಾಕೆ ನಾವು ಶಾಲೆಗೆ ಕಳಿಸ್ತೀವಿ ಮಕ್ಕಳನ್ನು? ಇನ್ನೂ ಹೆಚ್ಚಾಗಿ ಕಲಿಯಲಿಕ್ಕೆ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ವಾಕ್ಯಗಳು ಬರ್ತವೆ, ಇಲ್ಲ ಅಂತಲ್ಲ. ಆದರೆ ಯಾಕೆ ಆಲಯಕ್ಕೆ ಹೋಗ್ತೀವಿ ಅಂದರೆ ಅನ್ಯೂನ್ಯತೆಗೆ, ಒಂದು ಪ್ರಾರ್ಥನೆಯಲ್ಲಿ ಬೆಳೀಲಿಕ್ಕಾಗಿ ನಾವು ಹೋಗುವಂಥದ್ದಾಗಿದೆ. ಇಲ್ಲಿ ದೇವರು ಕೇಳಿದ ಉದ್ದೇಶ ಏನು? ಯಾಕೆ ದೇವರು ಸೌಲನನ್ನು ಕರೆದನು? ದೇವರು ಸೌಲನನ್ನು ಕರೆದಾಗ, ಸೌಲನನ್ನು ದೇವರು ಸಂಧಿಸಿದಾಗ ಅವನ ಭವಿಷ್ಯ ಬದಲಾಯಿತು. ಅವ ಸೇವೆ ಮಾಡಲಿಕ್ಕೆ ಪ್ರಾರಂಭಿಸಿದ. ಹಿಂಸಕನು ಸ್ವಾರ್ಥ ಸೇವಕನಾದ. ಇವತ್ತು ಕೆಲವರ ಮನೆಯಲ್ಲಿ ಮಕ್ಕಳು ಅವಿಧೇಯರೆಲ್ಲ ಇರ್ತಾರೆ, ಹಿಂಸಕರಿರ್ತಾರೆ, ಕೋಪಿಷ್ಠರಿರ್ತಾರೆ. ನಾವು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಬೇಕು ಅವ್ರಿಗೋಸ್ಕರ. ದೇವರೇ, ನನ್ನ ಮಕ್ಕಳನ್ನು ಮಾರ್ಪಡಿಸು, ನನ್ನ ಮನೆಯವರನ್ನು ಮಾರ್ಪಡಿಸು, ಸಮಾಧಾನ ಕೊಡು ಎಂದು ನೀವು ಪ್ರಾರ್ಥಿಸಿದರೆ ದೇವರು ಕೊಟ್ಟೇ ಕೊಡ್ತಾನೆ. ನಮಗೆ ಆ ಪ್ರಾರ್ಥಿಸಲಿಕ್ಕೆ ಮನಸ್ಸೇ ಆಗಲ್ಲ. ಇನ್ನೂ ಹೆಚ್ಚು ಜಗಳ, ಮನಸ್ತಾಪ, ಇನ್ನೂ ಹೆಚ್ಚು ಹಳೆಯದೆಲ್ಲ ಬರ್ತಾ ಇರ್ತದೆ. ದೇವರು ಹೇಳ್ತಾನೆ, ಹಳೆಯದನ್ನು ಮರೆತು ಬಿಡು, ನಾನು ಹೊಸದನ್ನು ಮಾಡ್ತೇನೆ. ಆಲೋಚನೆ ಮಾಡಿ, ದೇವರು ನಮ್ಮ ಹಳೆಯದೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ದೇವರು ನಮಗೆ ಉತ್ತರ ಕೊಡ್ತಾರ? ಹಳೆಯದೆಲ್ಲ ನಾವು ಮಾಡಿರೋ ತಪ್ಪುಗಳು, ಪಾಪಗಳು, ಕೆಟ್ಟತನಗಳೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ದೇವ್ರು ಕೊಡಕ್ಕೆ ಮನಸ್ಸು ಬರುತ್ತಾ? ಆದರೆ ದೇವ್ರೇನು ಮಾಡಿರ್ತಾನೆ? ಎಲ್ಲವನ್ನ ಮಾರ್ತು ಬಿಟ್ಟಿರ್ತಾನೆ. ನಾವು ಕೇಳಿದ್ರೆ ಅದನ್ನು ಕ್ಷಮಿಸ್ಬಿಡ್ತಾನೆ. ದೇವರೇ, ತಪ್ಪಾಯ್ತಪ್ಪ, ನನ್ನನ್ನು ಕ್ಷಮಿಸಪ್ಪ ಅಂದರೆ
ಆಯಿತು ಮಗಳೇ. ತಿರುಗಿ ದೇವರು ರಿಪೀಟ್ ಮಾಡ್ತಾನೆ ಅದನ್ನು. ಆತನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಹಾಗೆ ನಿನ್ನ ಪಾಪಾಪರಾಧಗಳನ್ನು ನಾನು ದೂರ ಮಾಡಿಬಿಡ್ತೇನೆ, ಮತ್ತೆಂದಿಗೂ ನಾನು ನೆನಪು ಮಾಡಿಕೊಳ್ಳುವುದಿಲ್ಲ ಎಂದು ದೇವರು ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಹೇಳ್ತಾರೆ, ದೇವರು ತನ್ನ ಉದ್ದೇಶವನ್ನು ನಾವು ಸಂಧಿಸಿದಾಗ ಹೇಳ್ತಾನೆ. ಯಾಕೆ ಸೌಲನನ್ನು ಕರೆದಿದ್ದು? ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ದೇವರು ಕರೆದನು. ನೀವು ನಾನು ದೇವರನ್ನು ಸಂಧಿಸುವಾಗ ದೇವರ ಉದ್ದೇಶ ನಿಮ್ಮ ಜೀವಿತದಲ್ಲಿ ಏನಾಗಬೇಕೆಂಬುದನ್ನು ದೇವರು ಹೇಳ್ತಾನೆ. ಹಲ್ಲೆಲೂಯಾ. ಆಮೇಲೆ 6ನೇದಾಗಿ ನಾವು ನೋಡುತ್ತಾ ಇದ್ದೇವೆ, ದೇವರೊಂದಿಗಿನ ಮುಖಾಮುಖಿಯು ಆತ್ಮೀಕ ಶಕ್ತಿಯನ್ನು ನೀಡುತ್ತದೆ. ಎನ್ಕೌಂಟರ್ ವಿತ್ ಗಾಡ್, ದ ಸ್ಪಿರಿಚುವಲ್ ಸ್ಟ್ರೆಂತ್, ಸ್ಪಿರಿಚುವಲ್ ಪವರ್. ನೀವು ದೇವರೊಂದಿಗೆ ಮುಖಾಮುಖಿ ಆದರೆ ಆತ್ಮೀಕ ಶಕ್ತಿಯನ್ನು ಹೊಂದಿಕೊಳ್ಳುವಿರಿ. ಯಾವ ಶಕ್ತಿ? ಆತ್ಮಿಕ ಶಕ್ತಿ, ಶಾರೀರಿಕ ಅಲ್ಲ, ಆತ್ಮಿಕ ಶಕ್ತಿ. ಶರೀರ ಶಕ್ತಿ ಆತ್ಮಿಕ ಶಕ್ತಿಗೆ ಏನು ವ್ಯತ್ಯಾಸ? ಶರೀರ ಶಕ್ತಿ, ನೀವು ಬಲ ಇದ್ದರೆ ಕೆಲಸ ಮಾಡ್ತೀರ ಅಲ್ವಾ, ಶರೀರದಲ್ಲಿ ಶಕ್ತಿ ಇದೆ. ಆದರೆ ಆತ್ಮಿಕ ಶಕ್ತಿ ಇದ್ದರೆ ಎಲ್ಲ ಪಾಪ, ಕೆಟ್ಟತನ, ಲೋಕದಲ್ಲಿ ಬರುವ ಟೆನ್ಷನ್ಸು, ಚಿಂತೆಗಳು ಎಲ್ಲವನ್ನು ಎದುರಿಸಲಿಕ್ಕೆ ನಿಮಗೆ ಇರಲಿ ಬಿಡು, ಏನೇ ಇರಲಿ, ದೇವರು ನನ್ನ ಜೊತೆ ಇದ್ದಾನೆ, ನಾವು ಆರಾಮಾಗಿ ಹೋಗ್ತಾ ಇರ್ತೇವೆ. ಖಂಡಿತ ನಮಗೇನು ಚರ್ಚಿಗೆ ಬರೋರಿಗೆ ಇಲ್ಲ, ನಮಗೆ ಕಷ್ಟಗಳಿಲ್ಲ ಅಂತಲ್ಲ, ಕಷ್ಟಗಳಿರ್ತವೆ. ಆದರೆ ಅವೆಲ್ಲ ನಾವೇನು ಮಾಡಲ್ಲ, ತೋರಿಸ್ಕೊಳ್ಳೋಕೆ ಹೋಗಲ್ಲ. ಆಚೆ ತೋರಿಸ್ಕೊಂಡ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಇನ್ನು 4 ಜನಕ್ಕೆ ಗೊತ್ತಾಗುತ್ತೆ, ನೋಡಪ್ಪ ಇವ್ರಿಗೆ ಸಾಲ ಆಯ್ತಂತೆ ಅಲ್ವಾ. ಈಗ ನನಗೂ ಸಾಲ ಇದೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ನಮ್ಮ ಮನೆಯವ್ರಿಗೆ ಗೊತ್ತಿರ್ಬೋದು ನಾವು ಸಾಲ ಎಷ್ಟಿದ್ದೀವಿ, ಯಾರಿಗಿದ್ದೀವಿ, ಏನೇನಿದ್ದೀವಿ ಅಂತ. ಬಟ್ ನಾವು ಯಾರಿಗೆ ಹೇಳ್ಕೊಳಕ್ಕಾಗಲ್ಲ, ನನಗೆ ಸಾಲ ಇದೆ. ನಾವೊಂದು 5 ಜನ ಕೇಳಿದ್ರೆ 50 ಜನ ಕೇಳಿರ್ತಾರೆ ಅಲ್ವಾ. ಅಲ್ಲ, ಹಂಗಾಗ್ಬಿಡುತ್ತೆ ನಮ್ಮ ಬಗ್ಗೆ. ಮನೆಯಲ್ಲಿ ಏನಾದರೂ ಒಂದು ವೇಳೆ ಸಮಸ್ಯೆ ಇತ್ತು, ಒಂದು 4 ಜನಕ್ಕೆ ನಾವು ಹೇಳಿದ್ವಿ ಅಂತ ತಿಳ್ಕೊಳ್ಳಿ, ಅದು 40 ಜನಕ್ಕೆ ಕೇಳಿಬಿಟ್ಟಿರ್ತಾರೆ. ಅವರ ಗೊತ್ತಾ, ಅವ್ರ ಮನೆಯಲ್ಲಿ ಹಂಗೆ, ಇವ್ರ ಮನೇಲಿ ಹಿಂಗೆ, ಅವರ ಮಗ ಹಿಂಗೆ, ಅವ್ರ ಮಕ್ಕಳು ಹಿಂಗೆ. ಯಾಕೆ ಬೇಕು ಅಲ್ವಾ? ನಮ್ಮ ಮನೆ ಗುಟ್ಟು ನಾವು ಬೇರೆಯವ್ರಿಗೆ ಹೇಳ್ಕೊಳಕ್ಕೆ ಹೋಗಬಾರ್ದು. ಏನೇ ಇರಲಿ, ಕೆಲವು ಗೊತ್ತಾಗ್ಬಿಡ್ತಾವೆ, ಬಟ್ ಕೆಲವನ್ನು ನಾವು ಹೇಳ್ಕೊಳ್ಬಾರ್ದು. ಅದಕ್ಕೆ ದೇವರು ಹೇಳ್ತಾ ಇರುವಂಥದ್ದು ಮಾತೇನೆಂದರೆ, ಈ ಆತ್ಮಿಕ ಶಕ್ತಿಯನ್ನು ದೇವರು ಕೊಡ್ತಾರೆ. ಅಪೊಸ್ತಲ ಕೃತ್ಯಗಳು ನೀವು 2ನೇ ಅಧ್ಯಾಯ 1ರಿಂದ 4 ವಚನ ನೀವು ನೋಡೋದಾದರೆ, ಅದು ಪೂರ್ತಿ ವಾಕ್ಯ ದೊಡ್ಡದಿದೆ. ಶಿಷ್ಯರು ಪವಿತ್ರಾತ್ಮವನ್ನು ಅನುಭವವನ್ನು ಪಡೆದರು. ಮೊದಲು ಪೆಂತೆಕೋಸ್ತಿಗೆ ಮೊದಲು ಏನಾಗಿದ್ರು ಗೊತ್ತಾ? ಅವರು ಪವಿತ್ರಾತ್ಮ ಬರೋಕ್ಕಿಂತ ಮುಂಚೆ ಏನಾಗಿದ್ರು ಗೊತ್ತಾ? ತುಂಬ ಭಯ ಪಡ್ತಾ ಇದ್ರು, ತುಂಬ ಗೊಂದಲದಲ್ಲಿದ್ದರು, ಎಲ್ಲೋ ಬಚ್ಚಿಟ್ಕೊಳ್ತಾ ಇದ್ರು. ಆದರೆ ಪೆಂತೆಕೋಸ್ತ್ ಆದಮೇಲೆ, ದೇವರ ಶಕ್ತಿ ಅವರ ಮೇಲೆ ಬಂದ ಮೇಲೆ, ದೇವರನ್ನ ಅವರು ಸಂಧಿಸಿದ ಮೇಲೆ ಧೈರ್ಯಶಾಲಿಗಳಾದರು, ನಿರ್ಭಯರಾದರು, ಸುವಾರ್ತೆಯನ್ನು ಸಾರಲಿಕ್ಕೆ ಹೋದರು. ನಮಗೇನಿಲ್ಲ, ಕೊಲ್ತಾರ, ಬೈತಾರ, ಹೊಡಿತಾರ, ಹಿಂಸಿಸ್ತಾರ, ಮಾಡಲಿ ಬಿಡು. ಆದರೆ ಆ ಧೈರ್ಯ ಎಲ್ಲಿಂದ ಬಂತು? ನಿನ್ನೆ ಭಯಪಡ್ತಾ ಇದ್ದವರು ಇವತ್ತು ಧೈರ್ಯವಾಗಿ ಬಂದ್ಬಿಟ್ಟವ್ರೆ. ನಮಗೂ ಅಷ್ಟೇ, ಆಲಯಕ್ಕೆ ಬರೋದಕ್ಕಿಂತ ಮುಂಚೆ ಒಂಥರ ಇರುತ್ತೆ ಲೈಫು. ಮನೆಯಲ್ಲಿ ಇಲ್ಲ, ಹಂಗಪ್ಪ, ಪ್ರೀತಿಸಬಾರ್ದು, ಕ್ಷಮಿಸಬಾರ್ದು, ಸರಿ ಹೋಗಬಾರ್ದು. ಆದರೆ ದೇವರ ಮತ್ತೆ ಮಾತಾಡುವಾಗ ನಾವೇನು ಮಾಡ್ತೀವಿ? ಕ್ಷಮಿಸ್ತೀವಿ, ಪ್ರೀತಿಸ್ತೀವಿ, ಆಯಿತು ಬಿಡು ಅಂತ ಹಳೇದನ್ನು ಮರೆತು ಹೋಗ್ತಾ ಇರ್ತೀವಿ. ಅದೇ ದೇವರು ಮಾಡೋ ಕೃತ್ಯ. ಅದನ್ನು ನಾವು ಕೇಳಿಸ್ಕೊಂಡಿಲ್ಲ ಅಂದರೆ ಅದೇ ದ್ವೇಷ, ಅದೇ ಅಸೂಯೆ, ಅದೇ ಕೆಟ್ಟತನದಲ್ಲಿ ಹೋಗ್ತಾ ಇರ್ತೇವೆ. ಆದರೆ ದೇವರಲ್ಲಿ ಬಂದಾಗ ದೇವರದೆಲ್ಲವನ್ನು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಅದೇ 6ನೇದು ಹೇಳಿದೆ, ದೇವರೊಂದಿಗಿನ ಮುಖಾಮುಖಿಯು ಆತ್ಮೀಕ ಶಕ್ತಿಯನ್ನು ನೀಡುತ್ತದೆ. ಕೊನೆಯದಾಗಿ, ದೇವರೊಂದಿಗಿನ ಮುಖಾಮುಖಿಯು ಆರಾಧನೆಯನ್ನು ಉಂಟು ಮಾಡುತ್ತದೆ. ನಾವು ಯಾವಾಗ ದೇವರೊಟ್ಟಿಗೆ ಎನ್ಕೌಂಟರ್ ಮಾಡ್ತೀವೋ, ಆ ಎನ್ಕೌಂಟರ್ ಅಂದರೆ ದೇವರೊಟ್ಟಿಗೆ ಮುಖಾಮುಖಿಯಾಗುತ್ತೇವೋ, ನಮಗೇನು ಮಾಡುತ್ತದೆ? ಆರಾಧನೆಯನ್ನು ಉಂಟು ಮಾಡುತ್ತದೆ. ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 17ನೇ ವಾಕ್ಯವನ್ನು ನೋಡುವಾಗ, ಪ್ರಕಟಣೆ 1:17, ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ ಅಂದನು. ಹಲ್ಲೆಲೂಯಾ. ನೋಡಿದ್ರ ಏನಂತ ಹೇಳಿದಾನೆ? ಯಾವಾಗ ದೇವರನ್ನ ಯೋಹಾನನ್ನು ಸಂಧಿಸಿದನೋ, ಹೆಂಗೆ ಬಿದ್ದನು?
ಆತನನ್ನು ಕಂಡಾಗ ಅಂದರೆ ಪೂರ್ತಿ ರೂಪ ಅಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಬೆಳಕು ಕಂಡಾಗ, ಆತನ ಪ್ರಸನ್ನತೆಯನ್ನು ಕಂಡಾಗ ಸತ್ತವನ ಹಾಗೆ ಅವನ ಪಾದಗಳ ಮೇಲೆ ಬಿದ್ದೆನು. ಸತ್ತವ್ರು ಹೆಂಗೆ ಬೀಳ್ತಾರೆ? ನಿಧಾನವಾಗಿ ಇರಪ್ಪ ಅಂತ ಕೂತ್ಕೊಳ್ತಾರ? ಹಾರ್ಟ್ ಅಟ್ಯಾಕ್ ಬಂದವ್ರು ಏನು ಮಾಡ್ತಾರೆ? ಹಾರ್ಟ್ ಅಟ್ಯಾಕ್ ಆದರೆ ಹಂಗೆ ಹಿಂಗೆ ಬೀಳ್ತಾರೋ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಾಗಲ್ಲ. ಹಂಗೆ ಸಡನ್ನಾಗಿ ಈ ಬಿಸಿಲಿನ ತಾಪ ಜಾಸ್ತಿಯಾಗಿ ಸನ್ ಸ್ಟ್ರೋಕ್ ಅಂತಾರೆ, ಅದು ಬಿದ್ದರೂ ಕೂಡ ಅವ್ರಿಗೇನಾಯ್ತೋ ಗೊತ್ತಿಲ್ಲ. ಸಿಡಿಲು ಬಿದ್ದ ತಕ್ಷಣ ವೆಯ್ಟ್ ನಿಧಾನ ಕೂತ್ಕೊತೀನಿ ಇರುವಂತೆ, ಹಂಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಸಿಡಿಲು ಬಿದ್ದ ತಕ್ಷಣ ಠಮ್ ಅಂದ್ರೆ ಹಂಗೆ ಮನುಷ್ಯ ಹಂಗೆ ಢಮ್ ಅಂತ ಕೆಳಗೆ ಬೀಳ್ತಾನೆ. ನಾನು ದೇವರನ್ನ ಸಂಧಿಸಿದಾಗ ಸತ್ತವನ ಹಾಗೆ ಬಿದ್ದೆನು ಅಂತಾನೆ. ದೇವರ ವಾಕ್ಯ ಹೇಳೋದೇನೆಂದರೆ ಅಷ್ಟೊಂದು ಪವರ್ಫುಲ್ ದೇವರ ಶಕ್ತಿಯಾಗಿದೆ. ಇಂಥ ದೇವರ ಮುಂದೆ ನಾವು ದೇವರನ್ನ ಆವಾಗ ಎದ್ದು ಅಯ್ಯೋ ದೇವರೇ ಅಂದಾಗ ಹೆದರಬೇಡ. ದೇವರು ಹೇಳ್ತಾನೆ, ಹೆದರಬೇಡ, ನಾನು ಇದ್ದವನು, ಇರುವವನು, ಇರುವಾತನು ನಾನು ಎಂದು ಹೇಳ್ತಾನೆ. ಹಾಲೆಲೂಯಾ. ನಮ್ಮ ದೇವರು ನಾವು ದೇವರನ್ನ ಸಂಧಿಸುವಾಗ ಈ 7 ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತವೆ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದೊಂದಾಗಿ ನಾವು ಸ್ವಲ್ಪ ನೆನಪಿಗೆ ತೆಗೆದುಕೊಳ್ಳೋಣ. ಯಾವ ವಾಕ್ಯವು ಯಾವ ಭಾಗವು ನಿಮ್ಮೊಟ್ಟಿಗೆ ಮಾತನಾಡುತ್ತೋ ನನಗೆ ಗೊತ್ತಿಲ್ಲ. ದೇವರನ್ನು ಸಂಧಿಸುವಾಗ ಈ 7 ಕಾರ್ಯಗಳು ನಡೆಯುತ್ತವೆ. ಒಂದು, ಹೌದು, ನಾವು ದೇವರನ್ನು ಮುಖಾಮುಖಿಯಾಗಿ ಸಂಧಿಸುವಾಗ ದೇವರೆಷ್ಟು ಪರಿಶುದ್ಧನೋ ಎಂಬುದು ನಮಗೆ ಅರ್ಥವಾಗುತ್ತದೆ. ಅಪ್ಪ ನೀನು ಪರಿಶುದ್ಧನು, ಹೌದಪ್ಪ. ಓ ದೇವಾ ನಿಮಗೆ ಸ್ತೋತ್ರ, ನೀವೆಷ್ಟು ಪರಿಶುದ್ಧರು ಎಂದು ಗೊತ್ತಾದಾಗ ಓ ಕರ್ತನೇ ನಾನೆಷ್ಟು ಪಾಪಿ ಎಂದು ಗೊತ್ತಾಗುತ್ತದಪ್ಪ. ಓ ನನ್ನ ದುರ್ಮಾರ್ಗಗಳನ್ನು, ದುಷ್ಟ ಕೃತ್ಯಗಳನ್ನು, ದುಷ್ಟ ಮಾತುಗಳನ್ನು ತೆಗೆದುಬಿಡು ದೇವರೇ. ನನ್ನನ್ನು ಪರಿಶುದ್ಧ ಮಾಡು. ಹೊಲಸು ಮಾತುಗಳು, ಹೊಲಸು ಆಲೋಚನೆಗಳು, ಕೆಟ್ಟ ಕಾರ್ಯಗಳು ನನ್ನಿಂದ ತೊಲಗಿ ಹೋಗಲೇ ಯೇಸುವಿನ ನಾಮದಲ್ಲಿ. ಎರಡನೇದಾಗಿ ಪಶ್ಚಾತ್ತಾಪ. ಯಾವಾಗ ದೇವರನ್ನ ಸಂಧಿಸ್ತೇವೋ ಪೇತ್ರನ ಹಾಗೆ ಪಶ್ಚಾತ್ತಾಪಕ್ಕೆ ಬರುತ್ತೇವೆ. ಮೂರನೇದಾಗಿ ಯಾಕೋಬನ ಹಾಗೆ ರೂಪಾಂತರಗೊಳ್ಳುತ್ತೇವೆ. ನಮ್ಮ ಹಳೆಯ ಜೀವಿತವನ್ನು ಬಿಟ್ಟು ನಾವು ಹೊಸ ಜೀವಿತವನ್ನು ಅನುಭವ ಮಾಡುತ್ತಾ ಇರುತ್ತೇವೆ. ನಾವು ಯಾವಾಗ ದೇವರನ್ನ ಮುಖಾಮುಖಿಯಾಗುತ್ತೇವೋ ದೇವರ ಕರೆ ನಮಗೆ ಕೇಳಿಸುತ್ತದೆ. ಯಾವ ರೀತಿಯಾಗಿ ಮೋಶೆಯನ್ನು ದೇವರು ಕರೆದನೋ ಅದು ಆ ಕರೆಯಂತೆ ದೇವರು ನಮ್ಮನ್ನು ಕರೆಯುತ್ತಾನೆ. ದೇವರನ್ನ ಮುಖಾಮುಖಿ ಸಂಧಿಸುವಾಗ ದೇವರ ಉದ್ದೇಶ ನಿಮಗೆ ಗೊತ್ತಾಗುತ್ತದೆ. ಏನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂದಿದ್ದ ಅನ್ನೋದು ಗೊತ್ತಾಗುತ್ತದೆ. ಆರನೇದಾಗಿ ದೇವರೊಂದಿಗೆ ಮುಖಾಮುಖಿಯಾಗುವಾಗ ಆತ್ಮೀಕ ಬಲವನ್ನು ನೀಡುತ್ತದೆ. ದೇವರೊಂದಿಗೆ ಮುಖಾಮುಖಿಯಾಗುವಾಗ ದೇವರನ್ನ ಆರಾಧಿಸುವಂತೆ ಮಾಡುತ್ತದೆ. ಇವತ್ತು ದೇವರನ್ನು ಸಂಧಿಸುವುದಕ್ಕೆ, ದೇವರನ್ನ ನೀವು ಮುಖಾಮುಖಿಯಾಗಿ ಸಂಧಿಸಿ ಈ ಅದ್ಭುತಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಿದ್ಧರಿದ್ದೀರಾ? ಅಪ್ಪ ನಿನ್ನ ದರ್ಶನ ನನಗೆ ಬೇಕಪ್ಪ, ನಿನ್ನ ಪ್ರಸನ್ನತೆ ನನಗೆ ಬೇಕಪ್ಪ, ನಿನ್ನನ್ನು ನೋಡಬೇಕು ಯೇಸುವೆ. ಕರ್ತನೇ ನಿನಗೆ ಸ್ತೋತ್ರ ಅಪ್ಪ. ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನೀವು ತಾನೇ ಅಪ್ಪ ದೇವರು ನಮ್ಮನ್ನು ಸಂಧಿಸಿ, ನಮ್ಮನ್ನು ರೂಪಾಂತರಗೊಳಿಸಿ, ನಮ್ಮನ್ನು ಆಶೀರ್ವದಿಸಿ ಎಂಬುದಾಗಿ ನಮ್ಮ ಮೊರೆಯನ್ನು ಕೇಳಿದ ಕರ್ತರೇ ನಿನಗೆ ಸ್ತೋತ್ರ. ನಾವೆಲ್ಲರೂ ಈ ಭಕ್ತರ ಹಾಗೆ ನಿಮ್ಮನ್ನು ಸಂಧಿಸಿ, ಪೌಲನ ಹಾಗೆ, ಯಾಕೋಬನ ಹಾಗೆ, ಮೋಶೆಯ ಹಾಗೆ, ಪೇತ್ರನ ಹಾಗೆ, ಓ ಇವರೆಲ್ಲ ನಿಮ್ಮನ್ನು ದೃಷ್ಟಿಸಿ ಬದಲಾದರೂ ಸೌಲನು ಪೌಲನಾದ, ಮೋಸಗಾರನು ಯಾಕೋಬನು ಅಪ್ಪ ದೇವರ ಆಶೀರ್ವಾದವಾಗಿ ಮಾರ್ಪಟ್ಟ. ದೇವರೇ ಕೈಬಿಡಲ್ಪಟ್ಟ ಮೋಶೆಯು ಅಡವಿಯಲ್ಲಿದ್ದವನು ಮತ್ತೆ ಹಿಂತಿರುಗಿ ಬಂದ. ಪೇತ್ರನು ಪಾಪಿಷ್ಠನಾದವನು, ನಾನು ಪಾಪಿ ದೇವರೇ ಎಂದು ಅಪ್ಪ ಸ್ವಾರ್ಥಿಕನಾದ. ಭಯಪಡುತ್ತಿರುವಂಥ ಶಿಷ್ಯರುಗಳು ಹೆದರಬೇಡ ಎಂಬ ನಿಮ್ಮ ಮಾತಿನ ಮೇರೆಗೆ ಅವರು ದೇವರೇ ಕರ್ತನೆ ಬದಲಾದರು, ಸಾಕ್ಷಿಗಳಾದರು. ನೀವು ಹಾಗೆ ನಮ್ಮನ್ನು ಸಂಧಿಸುವಾಗ ನಾವು ಧೈರ್ಯಶಾಲಿಗಳಾಗುತ್ತೇವೆ, ಆತ್ಮೀಕ ಬಲಗೊಳ್ಳುತ್ತೇವೆ, ಎಲ್ಲ ಲೌಕಿಕ ಕಾರ್ಯಗಳಿಂದ ದೂರವಾಗುತ್ತೇವೆ. ನಿನಗೆ ಸ್ತೋತ್ರ. ಮೊರೆಯನ್ನು ಆಲಿಸಿದ್ದಕ್ಕಾಗಿ ವಂದನೆ. ಸರ್ವಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ಈ ವಾಕ್ಯವನ್ನು ಆಲಿಸಿದ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಬೇಕೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.